ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ, ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ, ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ಈ ಕಾರ್ಯಕ್ರಮದ ಪ್ರಮುಖ ವಿವರಗಳಾದಂತಹ ಹಾಗೂ ಇಂದು ವಿದ್ಯುಕ್ತವಾಗಿ ಬಾಗಲಕೋಟೆ ಜಿಲ್ಲೆಯ ಅಧ್ಯಕ್ಷರಾಗಿ ಪದಗ್ರಹಣ ಪಡೆದಿರುವ ಆರ್ ಡಿ ಬಾಬು ಅವರಿಗೆ ಹೃದಯಪೂರ್ವಕವಾಗಿ ಅವರಿಗೆ ಮಾಲಾರ್ಪಣೆ ಹಾಗೂ ಶಾಲೆ ಉತ್ಸವ ಮುಖಾಂತರ ಅವರಿಗೆ ಗೌರವ ಸಮರ್ಪಣೆ ಆಗಬೇಕೆಂಬುದು ಕಾರ್ಯಕ್ರಮ. ಎರಡು ಮಾತುಗಳು ನಮ್ಮ ಅಂಬರೀಶ್ ಕೊಳ್ಳಿಯವರು ಮಾತಾಡ್ತಾರೆ. ಅದಾದ ನಂತರ ಎಲ್ಲರೂ ಮಾತಾಡ್ತಾರೆ. ಅಂಬರೀಶ್ ಕೊಳ್ಳಿಯವರು ಈ ಕಾರ್ಯಕ್ರಮ ಕುರಿತು ಒಂದು ಎರಡು ಮಾತನ್ನ ಆಡುವಂತೆ ಶುಭ ಮುಂಜಾನೆಯ ಸುಂದರ ಕಾರ್ಯಕ್ರಮಕ್ಕೆ ನೀಡಿರ್ತಕ್ಕಂಥ ಎಲ್ಲ ಮಿತ್ರರಿಗೆ ಹಾಗೂ ವೇದಿಕೆ ಮೇಲೆ ಆಶೀರ್ವದಿರತಕ್ಕಂಥ ಹೆಬ್ಬಳ್ಳಿಯವರ ಪಾದಗಳಿಗೆ ನಮಸ್ಕರಿಸಿ ಹಾಗೂ ಕಸ್ತೂರಬಟ್ಟಿಯ ಕರಿವಿಶ್ವ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ಹಾಗೂ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಬಂಗ್ಲೆ ಸಾಹೇಬರು ನಮಸ್ಕರಿಸಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಬೆಂಗಳೂರು ಪತ್ರಿಕಾ ಭವನ ಉದ್ಘಾಟನೆ ಮತ್ತು ಕಾರ್ಯಾಲಯ ಈ ಸುಂದರ ಸಮಾರಂಭಕ್ಕೆ ಆಗಿರತಕ್ಕಂಥ ಎಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ನಮಸ್ಕರಿಸಿ ಈ ಕಾರ್ಯಕ್ರಮದ ಪತ್ರಕರ್ತರ ಧ್ವನಿ ಬೆಂಗಳೂರು ಆದಿಬವರ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿ ಈ ಬಾಗಲಕೋಟೆಯಲ್ಲಿ ನಡೆದಿದೆ ಅಂತೇಳಿ
ನಾನು ನಂಬೀನಿ. ಯಾಕಂದ್ರೆ ಅವ್ರು ಒಂದು ಯಾವುದೋ ಒಂದು ಕೆಲಸ ಹಿಡಿದ್ರೆ ಆ ಸಮಯ ಬಿಡಂಗಿಲ್ಲ. ಅವರು ಅದನ್ನು ಯಶಸ್ವಿಗೊಳಿಸ್ತಾರೆ ಮತ್ತು ಭಾರಿ ಉನ್ನತವಾಗಿ ಬೆಳೆದಿದೆ ಅಂತೇಳಿ ನಾ ಈ ಸಂದರ್ಭದಲ್ಲಿ ತಮಗೆಲ್ಲ ಹೇಳ್ತೀನಿ. ಯಾಕಂದರೆ ಸಮಯದ ಅಭಾವದಿಂದ ಜಾಸ್ತಿ ಮಾತಾಡುವುದಿಲ್ಲ. ಹೀಗಾಗಿ ನನ್ನ 2 ಮಾತಿಗಳು ಅಂತ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ವಿಶೇಷವಾಗಿ ನ್ಯಾಯವಾದಂಥ ಕೋಡಿಮಟ್ಟಿ ಸರ್ ಒಂದೆರಡು ಮಾತಾಡ್ತಾರೆ. ವೇದಿಕೆಯ ಮೇಲೆ ಆಸೀನರಾದಂಥ ನನ್ನ ಪರಮ ಪೂಜ್ಯ ಗುರುಗಳಾದಂಥ ಕಸ್ತೂರಿಮಠರವರೇ ಹಾಗೂ ಹೆಬ್ಬಳ್ಳಿ ಅಜ್ಜನವರೇ ಹಾಗೂ ಮಾತೋಶ್ರೀಯವರೇ ಹಾಗೂ ರಾಜ್ಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ರಾಂಗ್ಲೆಯವರೇ ಹಾಗೂ ನನ್ನ ನ್ಯಾಯ ಮಿತ್ರರೇ, ಪತ್ರಿಕಾ ಪ್ರಕಟಣೆ ಮೂಲಕ ವಿತರಿಸುವಂಥ ಪತ್ರಕರ್ತರೇ ಹಾಗೂ ತಾಯಂದಿರೇ, ಎಲ್ಲ ಸಂಬಂಧಪಟ್ಟಂಥ ಇಲಾಖೆಯವರಿಗೆ ಇವತ್ತಿನ ದಿವಸ ಈ ಕಾರ್ಯನಿರತ ಪತ್ರಕರ್ತರ ಒಂದು ಜಿಲ್ಲಾ ಒಂದು ಪತ್ರಿಕಾಭವನದ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ನನ್ನ ಒಂದು ಅಭಿಪ್ರಾಯದ ಮೇಲೆ ಪತ್ರಕರ್ತರಪ್ಪ ಅಂತಂತಂದರೆ ಕೇವಲ ಸುದ್ದಿಗಳನ್ನು ಪಡೆದುಕೊಂಡು ಆ ಸುದ್ದಿಗಳನ್ನು ವಿತರಣೆ ಮಾಡಿ ಸಮಾಜಕ್ಕೆ ಒಳ್ಳೆಯದಾಗುವಂಥ ಒಂದು ರೀತಿಯಲ್ಲಿ ಮಾಡ್ತಕ್ಕಂಥ ಒಂದು ಪತ್ರಕರ್ತರು. ಇದರ ಜೊತೆಗೆ ಪತ್ರಕರ್ತರು ಅಂದರೆ ನಿಷ್ಠೆ, ನ್ಯಾಯ, ಸಮಾನತೆ ಮತ್ತು ಭ್ರಷ್ಟಾಚಾರ ಇದನ್ನು ಯಾರು ನಿಯಂತ್ರಣ ಮಾಡ್ತಾರ ಅವರು ನಿಜವಾದ ಪತ್ರಕರ್ತರು. ಇದನ್ನು ನಾ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಪತ್ರಕರ್ತರಿಂದಲೇ ನಿಜವಾದ ಸಮಾಜದ ಒಂದು ಶಕ್ತಿ ಹೊರಬರ್ತದೆ. ಯಾರು ತಪ್ಪು ಮಾಡ್ತಾ ಇದ್ದಾರೆ, ಯಾವ ಅಧಿಕಾರಿಗಳು ತಪ್ಪು ಮಾಡ್ತಾ ಇದ್ದಾರೆ, ಯಾವ ಮನುಷ್ಯ ತಪ್ಪು ಮಾಡ್ತಾ ಇದ್ದಾನೆ, ಯಾವ ಮಹಿಳೆ ತಪ್ಪು ಮಾಡ್ತಾ ಇದ್ದಾಳೆ, ಯಾವ ಮಗು ಶೋಷಣೆಗೆ ಒಳಗಾಗಿದೆ, ಇದರ ಎಲ್ಲ ನಿಜವಾದ ಸತ್ಯವನ್ನು ತೆಗೆಯಬೇಕಾದ್ದು ಅದು ಪತ್ರಕರ್ತರಲ್ಲಿ ಮಾತ್ರ. ಆ ಪತ್ರಕರ್ತರಲ್ಲಿ ಪ್ರಾಮಾಣಿಕತೆಯಲ್ಲಿ ಇತ್ತಪ್ಪ ಅಂತಂದ್ರೆ ಅದು ಇನ್ನಷ್ಟು ಸಮಾಜಕ್ಕೆ ಒಳ್ಳೆಯದಾಗುತ್ತಂತ ಒಂದು ನನ್ನ ಅಭಿಪ್ರಾಯ. ಆದರೆ ಇವತ್ತಿನ ದಿವಸ ಒಂದು ನಡೆಯತಕ್ಕಂಥ ಒಂದು ವಿಶೇಷವಾದಂಥ ಅಂದ್ರೇನು, ಕಾರ್ಯನಿರತ ಅಂದರೆ ಅವರು ಎಷ್ಟೇ ಇಲ್ಲ ಅಂತ ಒಂದು ಇವತ್ತಿನ ದಿವಸ ಈ ಶುಭ ಮುಂಜಾನೆಯಲ್ಲಿ ಕಾರ್ಯನಿರತ ಪತ್ರಕರ್ತರ ಒಂದು ಒಂದು ಧ್ವನಿ ಮತ್ತು ಪತ್ರಿಕಾ ಭವನವನ್ನು ಇವತ್ತಿನ ದಿವಸ ಉದ್ಘಾಟನೆ ಮಾಡ್ತಾರೆ ನನಗೆ ಬಹಳ ತುಂಬ ಸಂತೋಷ ಅನಿಸ್ತಾ ಇದೆ. ಜೊತೆಗೆ ಈ ಪತ್ರಕರ್ತರಿಗೆ ಮತ್ತು ಸಮಾಜಕ್ಕೆ ಮತ್ತು ನ್ಯಾಯವಾದಿಗಳಿಗೆ, ಧಾರ್ಮಿಕ ಒಂದು ಗುರುಪೀಠದವರಿಗೆ ಪ್ರಮುಖವಾದಂಥ ಒಂದು ವಿಶೇಷವಾದಂಥ ಆಡಿಭಾಗಗಳು ಏನು ಮಾಡಿದ್ದಾರೆ ಅಂದರೆ ಈ ಸಂವಿಧಾನ ಓದು. ಈ ಸಂವಿಧಾನದಲ್ಲಿ 68ನೇ ಪುಟದಲ್ಲಿ ಪ್ರಮುಖವಾದಂಥ ಒಂದು ಆರ್ಟಿಕಲ್ಸ್ ಅಂದರೆ ಅನುಚ್ಛೇದಗಳು, ಯಾವ ಅನುಚ್ಛೇದಗಳು ಏನು ಹೇಳ್ತವೆ, ಅಲ್ಲಿ ಪತ್ರಿಕಾ ಪ್ರಕಟಣೆ ಅಂದ್ರೇನು, ಅಭಿವ್ಯಕ್ತ ಸ್ವಾತಂತ್ರ್ಯ ಅಂದ್ರೇನು, ಆನಂತರ ಸಮಾನತೆ ಹಕ್ಕು, ಮೂಲಭೂತ ಹಕ್ಕುಗಳು, ನಮ್ಮ ಮೂಲಭೂತ ಹಕ್ಕುಗಳನ್ನು ಯಾವಾಗ ನಾವು ಕಳ್ಕೊಳ್ತೀವಿ, ಆನಂತರ ರಾಜನೀತಿಯ ನಿರ್ದೇಶಕ ತತ್ವಗಳು ಅದನ್ನು ನಾವು ಯಾವಾಗ ಪಡಿತೀವಿ, ಇವನ್ನೆಲ್ಲ ಈ ಪತ್ರಕರ್ತರಿಗೆ ಬಹಳ ಪ್ರಾಮುಖ್ಯತೆ ಅಂತ ನನ್ನ ವೈಯಕ್ತಿಕ ಒಂದು ಅನಿಸಿಕೆ. ಇವತ್ತಿನ ದಿವಸ ಇಲ್ಲಿ ನಾನು ಕರೆಸಿ ಒಂದೆರಡು ಮಾತಾಡಲಿಕ್ಕೆ ಇನ್ನೂ ಸಂವಿಧಾನದ ಬಗ್ಗೆ ಹೇಳಬೇಕಂದ್ರೆ 1 ತಿಂಗಳು ಬೇಕು ಅವಕಾಶ. ಬಟ್ ಇರ್ತಕ್ಕಂಥ ಒಂದು ಅನುಚ್ಛೇದಗಳನ್ನು ಓದ್ಬಿಟ್ರೆ ಅದು ತಾವು ಎಲ್ಲರೂ ಒಂದು ಅನುಕೂಲ ಆಗುತ್ತಂತ ಹೇಳ್ತಾ ಸಮಯ ಅಭಾವದಿಂದ ನನ್ನ ಮಾತಿಗೆ ವಿರಾಮ ಹಾಕ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನ್ಯಾಯವಾದಿ ಹಾಗೂ ಪತ್ರಕರ್ತರು ಹಾಗೂ ರಾಜಕೀಯ ಧುರೀಣರಾದಂಥ ನಮ್ಮ ರಾಜು ಮಡಿಕೇರಿ ಅವರು 2 ಮಾತಿದೆ. ನಮ್ಮ ಜೈ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷರು ಹಾಗೂ ಇವತ್ತು ಕಾರ್ಯನಿರತ ಪತ್ರಕರ್ತರ ಧ್ವನಿ ಈ ಒಂದು ಸಂಘಟನೆಯ ಅಧ್ಯಕ್ಷರಾಗಿ ಪದಗಳನ್ನು ಕೈಗೊಳ್ತಾ ಇರೋದು ಇವತ್ತು ನಮ್ಮ ತಂದೆ ತಾಯಿಯವರಾದಂಥ ಹೆಬ್ಬಳ್ಳಿ ಅಜ್ಜನವರು ಹಾಗೂ ನಮ್ಮ ಹಿರಿಯ ಅಜ್ಜನವರಾದಂಥ ಅಜ್ಜನವರಿಗೂ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಿಗೂ ಮತ್ತು ಇಲ್ಲಿರುವಂಥ ಎಲ್ಲ ನಮ್ಮ ಪತ್ರಕರ್ತ ಬಂಧುಗಳು ಮತ್ತು ಇಲ್ಲಿರುವಂಥ ನಮ್ಮ ವಕೀಲರು ಮತ್ತು ನಮ್ಮ ರಾಜು ಇವತ್ತು ಬಹಳ ವಿಶೇಷವಾಗಿ ಇವ್ರ ಬಗ್ಗೆ ಹೇಳೋದೇನು ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ನೋಡ್ರಿ, ಭಾಳ ಸಣ್ಣ ವಯಸ್ಸಿನಿಂದ ಹೋರಾಟ ಮಾಡ್ಕೊಂಡು ಬಂದ.
ನಾವು ಒಮ್ಮೆ ನಮ್ಮ ಮನೆಗೆ ಬಂದಿದ್ರು. ನಾವು ಇವ್ರ ಜೊತೆಗೆ ಚರ್ಚೆ ಮಾಡಿದೆ. ಏನು ಚರ್ಚೆ ಮಾಡಿದೆ ಅಂದ್ರೆ, ಒಬ್ಬ ಒಳ್ಳೆಯ ಕಲಾವಿದ, ನಮ್ಮ ಬಾಗಲಕೋಟೆ ಜಿಲ್ಲೆ ಪ್ರಪ್ರಥಮವಾಗಿ ಒಳ್ಳೆಯ ಕಲಾವಿದ. ನಿಮ್ಮಂಥ ಕಲಾವಿದರು ಸಿಗುವುದು ನಮ್ಮ ಬಾಗಲಕೋಟೆಗೆ ಬಹಳ ವಿರಳ. ಇವತ್ತು ಪುಟ್ಟರಾಜ್ ಗವಾಯಿಗಳು ಬಾಗಲಕೋಟೆಗೆ ಬಂದ್ರು ಅಂದ್ರೆ ಅವರು ನಮ್ಮ ರಾಜ್ಯದಲ್ಲಿ ಅಂತ ಕೇಳ್ತಿದ್ರು. ಅದೇ ಮಾದರಿಯೊಳಗ ಅವರಂತ ನಡೆಗಳನ್ನ ಇವತ್ತು ಸಾಮಾಜಿಕ ಕಾರ್ಯಗಳನ್ನ ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ಬಡವರ ಪರವಾಗಿ ತಮ್ಮ ಸೇವೆಯನ್ನ ಮುಂದುವರಿಸಿದ್ರಿ. ಅದ್ರ ಜೊತೆ ಕಲೆಯನ್ನು ಕೂಡ ಜೀವಂತವಾಗಿ ಉಳಿಸ್ಕೊಂಡು ಹೋಗ್ತಾ ಇದ್ರಿ. ಅದಕ್ಕೆ ತಾವು ಸಾಮಾಜಿಕ ರಂಗದಲ್ಲಿಯೇ ಮಾತ್ರ ಉಳಿಬೇಕಂತೇಳಿ ನಾನು ಅವರಲ್ಲಿ ಕೇಳ್ಕೊಂಡೇನೆ. ಸಾಮಾಜಿಕ ರಂಗದಲ್ಲಿ ಉಳಿಯೋದ್ರಿಂದ ಅವ್ರ ಗಣತೆ ಕಡಿಮೆ ಆಗಂಗಿಲ್ಲ, ಅವ್ರ ಗಣತೆ ಇನ್ನೂ ಹೆಚ್ಚಾಗುತ್ತೆ. ಯಾಕಂದ್ರೆ ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನಾವು ನೋಡ್ಬೇಕಾಗುತ್ತೆ, ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನು ಕೂಡ ನಾವು ನೋಡ್ಬೇಕಾಗುತ್ತೆ, ಡಾಕ್ಟರ್ ಮದರ್ ತೆರೇಸಾ ಅವರನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ಈ ಹಿಂದೆ ನಮ್ಮ ದೇಶದಲ್ಲಿ ಪ್ರಪ್ರಥಮ ಪತ್ರಿಕೆ ಮಂಗಳೂರು ಸಮಾಚಾರವನ್ನ ನಾವು ಗಮನಿಸಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 5 ಪತ್ರಿಕೆಗಳಿಗೆ ಸಂಪಾದಕರಾಗಿ ಅವರು ತಮ್ಮ ಸೇವೆಯನ್ನು ಮುಂದುವರಿಸಿದರು. ಆದ್ರೆ ಅವರು 5 ಪತ್ರಿಕೆಗಳ ಜೊತೆ ತಮ್ಮ ಸೇವೆಯನ್ನ ಮುಂದುವರಿಸಿದ ಜೊತೆ ಅವ್ರು ಏನ್ ಮಾಡಿದ್ರು, ಸಾಮಾಜಿಕ ಜೀವನಗಳ ಬಗ್ಗೆ ಪ್ರಥಮ ಕಟ್ಟಕಡೆಯ ವ್ಯಕ್ತಿಯನ್ನ ಅವರು ಪರಿಶೀಲನೆ ಮಾಡಿದ್ರು, ಅವರ ಸಮಸ್ಯೆಗಳನ್ನ ಅಧ್ಯಯನ ಮಾಡಿದ್ರು. ಆ ಅಧ್ಯಯನ ಮಾಡ್ಬೇಕಂತ ಹೇಳಿದ್ರೆ ಒಂದು 20 ರಿಂದ 30 ಬಾರಿ ಇಂಗ್ಲೆಂಡ್ಗೆ ನೆಟ್ಲ ಆ ಅಧ್ಯಯನ ಮಾಡೋದಕ್ಕೋಸ್ಕರನೇ ಇಂಗ್ಲೆಂಡ್ ಹೋಗಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಭೇಟಾಗ್ತಿದ್ರು. ಮೇಲಿಂದ ಮೇಲೆ ಲೈಬ್ರರಿಗಳಿಗೆ ಹೋಗ್ತಿದ್ರು, ವಿಚಾರಗಳನ್ನ ಅವ್ರದೇ ಆದಂತ ವಿಚಾರಗಳನ್ನ ಅಲ್ಲಿ ವ್ಯಕ್ತಪಡಿಸಿದ್ರು. ಭಾರತ ದೇಶಕ್ಕೂ ಬಂದು ಕೂಡ ಅವ್ರು ಏನ್ ಮಾಡ್ತಿದ್ರು, ತಮ್ಮ ಅನುಭವವನ್ನ ಹಂಚ್ಕೊಳ್ತಿದ್ರು. ಇವತ್ತು ಇಡೀ ಜಗತ್ತಿಗೆ ಶ್ರೇಷ್ಠವಾದಂತ ಸಂವಿಧಾನವನ್ನ ಎಲ್ಲರೂ ಕಾಣ್ತೀವಿ ಅಂತ ಹೇಳಿದ್ರೆ ಅದು ಭಾರತ ದೇಶದಲ್ಲಿ ಮಾತ್ರ ಅಂತ ಹೇಳಿ ನಾವೆಲ್ಲರೂ ತಿಳ್ಕೊಬೇಕಾಗತ್ತ. ಇವತ್ತು ಅದೇ ಮಾದರಿಯಲ್ಲಿ ನಾ ಎಲ್ಲ ನನ್ನ ಪತ್ರಕರ್ತ ಸಂಘಟನೆಯವರಿಗೂ, ರಾಜ್ಯಾಧ್ಯಕ್ಷರಿಗೂ ಮತ್ತು ನಮ್ಮ ಆರ್ ಡಿ ಬಾಬುರಲ್ಲಿ ಏನು ವಿನಂತಿ ಮಾಡ್ತೀನಿ ಅಂತ ಹೇಳಿದ್ರೆ, ನೋಡಿ, ಪತ್ರಿಕೆ ಅನ್ನೋದು ಒಂದೇ, ಪತ್ರಿಕೆ ಅನ್ನೋದು ಭೇದ ಭಾವ ಇಲ್ಲ. ಪತ್ರಿಕೆ ಅಂತ ಹೇಳಿದ್ರೆ ಆ ಪೇಪರ್ನ ಒಂದು ಯಾವುದೋ ಒಂದು ಸಂಘಟನೆಗೆ ಹೊಲಿಸೋದು, ಯಾವುದೇ ಒಂದು ಇದಕ್ಕೆ ಹೊಲ್ಸಕ್ಕೆ ಸಾಧ್ಯ ಇಲ್ಲ. ಅದು ಸರಸ್ವತಿ. ಅದು ಆ ಸರಸ್ವತಿಯನ್ನ ಎಲ್ಲೇ ಒಂದು ಕಡೆ ಡಿವೈಡೇಷನ್ ಮಾಡಕ್ಕೆ ಸಾಧ್ಯವೇ ಇಲ್ಲ ನನಗೆ ಕೇಳ್ಮಟ್ಟಿ. ಇವತ್ತು ನಾನು ಬಹಳ ಮಂದಿ ಬೇರೆ ಬೇರೆ ಕಡೆ ಒಂದಿಷ್ಟು ನಮ್ಮ ಗೆಳೆಯರಿಗೆ ಒಂದಿಷ್ಟು ಕಾಣಿಸ್ತೀನಿ. ನಾನು ಏನಂತ ಹೇಳಿದ್ರೆ, ನಾವು ವಕೀಲರು ಬರೆದ ಮೇಲೆ ಆ ಪೇಪರ್ ಫುಲ್ಫಿಲ್ ಆಗುತ್ತೆ. ಅಲ್ಲಿವರೆಗೂ ವಕೀಲರು ಬರಲಾರ ಕಾನೂನು ಹಾಕೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಅವರು ಬಹಳ ಅದನ್ನ ಬಾಯಿ ಮಾತಲ್ಲೇ ಕಾಯ್ದೆಗಳ ಬಗ್ಗೆ ಹೇಳ್ಬೋದು, ಕಾನೂನುಗಳ ಬಗ್ಗೆ ಹೇಳ್ಬೋದು. ಆದ್ರೆ ನಮ್ಮ ನ್ಯಾಯಾಲಯಕ್ಕೆ ಬಂದ ನಂತರ ಕಾಯ್ದೆಗಳಾಗ್ತಾವ, ಕಾನೂನುಗಳಾಗ್ತಾವ ಅಂತೇಳಿ ನಾನು ಹೇಳ್ತಾ ಇರ್ತೀನಿ. ಅದೇ ಮಾದ್ರಿನ ಇವತ್ತು ಪತ್ರಕರ್ತ ಅವ್ರು ಬರೆದ ನಂತರನೇ ಪೇಪರ್ ಫುಲ್ಫಿಲ್ ಆಗುತ್ತೆ. ಅವ್ರ ವಿಷಯಗಳ ಬಗ್ಗೆ ಏನು ತಮ್ಮ ಅನುಭವದ ಆಧಾರದ ಮೇಲೆ ಏನು ಬರೀತಾರಲ್ಲ ಆ ಪ್ರಕಾರ ಅವರು ಆ ಪತ್ರಿಕೆಯನ್ನ ಬರೆದಾಗ ಆ ಪತ್ರಿಕೆ ಸೃಷ್ಟಿಯಾಗುತ್ತೆ. ನಾನು ಕೂಡ 2003ಕ್ಕೆ ಇಲ್ಲಿ ಸವಿನುಡಿ ಪತ್ರಿಕೆ, ಅದಾದ ನಂತರ ಕ್ರೈಮ್ ಸ್ಪಾಟ್ ಪತ್ರಿಕೆ, ನಂತರ ನಾ LLB ಲಾ ಓದು ಮುಂದಾಗನೆ ಅಜ್ಜರ ಚಿರಂಜೀವಿ ಅವರು, ನಾನು ಇನ್ನ ಬಹಳ ನನ್ಗೆ 24 ವಯಸ್ಸಿರ್ಬೋದು, ಅಷ್ಟು ಸಣ್ಣ ವಯಸ್ಸಿನಾಗ ಅವ್ರ ಮನೆಯೊಳಗೆ ಇರ್ತಿದ್ವಿ, ಅಲ್ಲೇ ಆಟ ಆಡ್ತಿದ್ವಿ. ಅವ್ರು ನಾವು ಕೂಡ ಬದಾಮಿ ಒಳಗೆ ಕೂಡ್ತಿದ್ವಿ. ಅದಾದ ನಂತರ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ನಾಗ ಬಂದಾಗ ನಾವು LLB ಓದಿದಾಗ ಭ್ರಷ್ಟಾಚಾರ ಅಂತೇಳಿ ಒಂದು ನ್ಯೂಸ್ ಪೇಪರ್ ಅನ್ನ ಪ್ರಾರಂಭ ಮಾಡಿದ್ವಿ, ಭ್ರಷ್ಟಾಚಾರ ವಿಮುಕ್ತಿ ಅಂತೇಳಿ. ನಮ್ಮ ವಯಸ್ಸು ಎಷ್ಟಂದ್ರೆ 25 ರಿಂದ 26. ಆದ್ರೆ ನಮ್ಮ ತಲೆ ಹೇಗಿತ್ತು ಅಂತ ಹೇಳಿದ್ರೆ, ನಮ್ಮ ಆರ್ ಡಿ ಬಾಬು ಅವರು ನಮ್ಮ ತಲೆಯೊಳಗೆ ಹೇಗಿತ್ತಂದ್ರೆ, ಭ್ರಷ್ಟಾಚಾರವನ್ನ ಮುಕ್ತ ಮಾಡಬೇಕು, ಜನರಿಗೆ ಆಡಳಿತಾತ್ಮಕವಾಗಿ ಕೆಲಸ ಕೊಡ್ಬೇಕಂತ ಹೇಳಿದ್ರೆ ನಾವು ನಿರಂತರವಾಗಿ ಜನಸಂಪರ್ಕದಲ್ಲಿ ಇರ್ಬೇಕಂತ ಹೇಳಿದ್ರೆ ಜನರಿಗೆ ಅಧಿಕಾರಿಗಳಿಂದ ಅವರ ಕೌಟುಂಬಿಕ ಜೀವನವನ್ನ ನಡೆಸೋದಕ್ಕೆ ಸರಳ ದಾರಿಯನ್ನ ಹುಡುಕ್ಬೇಕಾದಂತ ವ್ಯವಸ್ಥೆಯನ್ನ ನಾವು ಅವರು ಎಲ್ಲರೂ ಕೂಡ ಇಲ್ಲಿ ನಮ್ಮ ಇನ್ನೂ ಹಿರಿಯ ನಾಯಕರುಗಳ ಅವರು ಕೂಡ ನಮ್ಮ ಜೊತೆ ಆರ್ ಡಿ ಬಾಬು ಜೊತೆ ನಮ್ಮ ಜೊತೆ ನಿರಂತರವಾಗಿ ನಮ್ಮ ಸಪೋರ್ಟಿವ್ ಆಗಿದ್ರು. ಆದ್ರೆ ಬರ್ತಾ ಬರ್ತಾ ಕಾಲಗಳು ಹೆಂಗೆ ಹೋದ್ವು ಅಂತ ಹೇಳಿದ್ರೆ, ಪೇಪರ್ಗಳು ತಮ್ಮ ಕಮರ್ಷಿಯಲ್ ಜೀವನಕ್ಕೆ ಹೊಂದ್ಬಿಟ್ಟು, ಪೇಪರ್ಗಳು ಕಮರ್ಷಿಯಲ್ ಜೀವನಕ್ಕೆ ಹೊಂದ್ಬಿಟ್ಟು, ಕಮರ್ಷಿಯಲ್ ಜೀವನ ಜೊತೆ ಕಚೇರಿಗಳಿಗೆ ಹೋಗಿ ಭೇಟಿ ಆಗುವಂತ ವ್ಯವಸ್ಥೆಗಳು ಹೊಂದ್ಬಿಟ್ಟು, ಒಂದು ತಿಂಗಳಿಗೆ ಏನು ಫೋರ್ಟ್ನೈಟ್ಲಿ ಮತ್ತು ಪೊರಾಟಿಕಲ್ ಮತ್ತು ದಿನಪತ್ರಿಕೆ ಅನ್ನುವಂಥ ಪತ್ರಿಕೆಗಳು ಹೋಗಿ ಅವು ಆ ಏನು ಸಮಯಕ್ಕೆ ಸರಿಯಾಗಿ ಪತ್ರಿಕೆಗಳನ್ನ ತೆಗೆಯಲು ಆಗದೆ ಅವ್ರೇನ್ ಮಾಡ್ತಾ ಇದ್ರು, ಹಳೆ ಪತ್ರಿಕೆಗಳನ್ನ ತಗೊಂಡು ಹೋಗುವಂತ ಚಾಳಿಗಳು ಮುಂದುವರೆದ್ಬಿಟ್ಟು. ಇದು ಮೆಂಟಲಿ ಆಗುವಂತ ವ್ಯವಸ್ಥೆ. ಇದನ್ನ ನಾನು ಏನಾದರೂ ವಿರುದ್ಧ ಮಾಡಕ್ಕ
ಯಾವ್ದಾದ್ರು ಒಂದು ನೋವು ಮಾಡಕ್ಕೆ ನಾ ಯಾರಿಗೂ ಹೇಳ್ತಾ ಇಲ್ಲ. ಆದ್ರೆ ನಾನು ಒಬ್ಬ ಪತ್ರಕರ್ತ, ಸಂಪಾದಕನಾಗಿ, ಒಬ್ಬ ಲಾಯರ್ ಆಗಿ ಅದನ್ನ ನಾವೇನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ ಸರಳ ರೀತಿಯಲ್ಲಿ, ಇವತ್ತು ನಾವು ಸರಳ ರೀತಿಯಲ್ಲಿ ಒಂದು ಪತ್ರಿಕೆ ನಡೆಸಬೇಕಾಗಿತ್ತು ಅಂತ ಹೇಳಿದ್ರೆ ನಾವು ಕಮರ್ಷಿಯಲ್ ಆಗಿ ಆ ಒಂದು ಪತ್ರಿಕೆಯನ್ನ ನಿರಂತರವಾಗಿ ಸ್ಥಾಪನೆ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಒಬ್ಬ ರಾಜ್ಯ, ಒಬ್ಬ ಏನು ಇವತ್ತು ನಮ್ಮ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಅಧ್ಯಕ್ಷರನ್ನ ಮತ್ತು ನಮ್ಮ RD ಬಾಬು ಅವ್ರನ್ನ ಹಿಡ್ಕೊಂಡು ಹೋಗ್ಬೇಕಾಗಿತ್ತು ಅಂತ ಹೇಳಿದ್ರೆ ನಾವು ಆಡ್ ಕಡೆ, ಅಡ್ವರ್ಟೈಸ್ಮೆಂಟ್ ಕಡೆ ಗಮನ ಕೊಡ್ರಿ. ಇನ್ನಿತರ ವಿಷಯಗಳನ್ನ ನೀವು ಗಮನಕ್ಕೆ ಕೊಡ್ಬೇಡ್ರಿ. ಯಾಕಂದ್ರೆ ಇವತ್ತು ಅವ್ರ ಒಂದು ಅಲ್ಲಿ ಕಾರ್ಯಾಲಯದೊಳಗೆ ಒಂದು ಮಿಷನ್ ಇಟ್ಟಾರ. ಆಗಲೇ ನಾನು ಅದನ್ನ ನೋಡಿದೆ, ನಾನು ಖುಷಿ ಅನಿಸ್ತೈತಿ. ಆ ಮಿಷನ್ ಇಡುದು ಅಂತ ಹೇಳಿದ್ರೆ ಆ ಮಿಷನ್ ಇಡುದು ಅಂದ್ರೆ ಒಂದು ಹೃದಯವನ್ನ ತೆಗೆದು ಅಲ್ಲಿ ಇಟ್ಟಾಗ ಪತ್ರಕರ್ತರ ಪರಿಸ್ಥಿತಿ ಹೆಂಗಂತ ಹೇಳಿದ್ರೆ ತಮ್ಮ ಜೀವನವನ್ನೇ ತೆಗೆದು ಆ ಮಿಷನ್ ರೂಪದಲ್ಲಿ ಆ ಹೃದಯ ಆ ರೂಮ್ ಒಳಗೆ ಇಟ್ಟಂಗಿರ ಅದು ಆ ಮಿಷನ್ ನಡೆಸುದು ಅಂತ ಹೇಳಿದ್ರೆ ಅಷ್ಟು ಸರಳವಾದಂತಲ್ಲ. ನಂದು ಪೇಪರ್ ಐತಿ, ಪಬ್ಲಿಕ್ ಹೆಡ್ಲೈನ್ಸ್ ಅಂತೇಳಿ ಮೀಡಿಯಾದೊಳಗೆ ಐತಿ. ಸರ್ಕಾರ ಆಗಿ ಅಜ್ಜರ ಆಶೀರ್ವಾದಲೆ ಅದು ಪೇಪರ್ ಆಗಿ ನನ್ನ ಮಟ್ಟಿಗೆ 2014 ಆತು. ಅಲ್ಲಿಂದ 8-9 ವರ್ಷ ಕಂಡಿದ್ದು. ಆದ್ರೆ ನಡೆಸೋದು ಅಷ್ಟು ಸರಳ ಅಲ್ಲ. ಒಂದು ಪೇಪರ್ ಮಿಷನ್ ಹಾಕ್ಯಾರ ಅಂದ್ರೆ ನಮ್ಮ RD ಬಾಬು ಅವರು ಅದು ನಡೆಸೋದು ಅಷ್ಟು ಸರಳ ಅಲ್ಲ. ಆದ್ರೆ ನೀವೆಲ್ಲರೂ ಕೂಡ ಇವತ್ತು ಈ ಸಂಘಟನೆಯಲ್ಲಿ ಇದ್ದೀರಿ ಮತ್ತು ಅವ್ರ ಜೊತೆ ಅಧ್ಯಕ್ಷರಾಗಿ ಅವ್ರು ಮುಂದುವರಲಿ, ನಮ್ಮ ಸಮಸ್ಯೆಗಳನ್ನ ನಾವು ಸರಿಪಡಿಸ್ಕೊಳ್ಳೋಣ, ಪತ್ರಕರ್ತರು ಅನ್ನುವಂಥ ಹಾದಿಯಲ್ಲಿ ಅವ್ರ ಜೊತೆ ಹೋಗ್ತಾ ಇದ್ದೀರ ಅಂದಮೇಲೆ ನಾನೊಬ್ಬ ನಿಮ್ಮ ಸಹೋದರನಾಗಿ ಒಂದೇ ಒಂದು ಕಡೆಯ ಮಾತನ್ನು ಹೇಳ್ತೀನಿ. ಎಲ್ಲ ಪತ್ರಕರ್ತರನ್ನ ಒಂದೇ ರೀತಿಯೊಳಗೆ ಗಮನದಾಗ ಇಟ್ಕೊಂಡು ನಮ್ಮ ಸಮಸ್ಯೆಗಳನ್ನ, ನಮ್ಮ ಪತ್ರಕರ್ತರ ಸಮಸ್ಯೆಗಳನ್ನ ನೇರವಾಗಿ ಅಲ್ಲಿರುವಂತಹ ಸೌಲಭ್ಯಗಳ ಕಡೆ ಗಮನ ಕೊಟ್ಟು ಆ ಸೌಲಭ್ಯಗಳನ್ನ ಪ್ರತಿಯೊಬ್ಬ ಕಟ್ಟ ಕಡೆಯ ಪತ್ರಕರ್ತನಿಗೂ ಮುಟ್ಟಿಸುವಂತ ಕೆಲಸ ಈ ಸಂಘಟನೆಯಿಂದ ಆದ್ರೆ ಅದು ಅದಕ್ಕಿಂತ ದೊಡ್ಡ ಸಾಧನೆ ಯಾವುದೂ ಇಲ್ಲ ಅಂತ ಹೇಳಿ ನನಗೆ ಅನಿಸ್ತೈತಿ. ಅದಕ್ಕೆ ಇವತ್ತು ನಮ್ಮ RD ಬಾಬು ಅವರಿಗೆ ನಾವು ಧನ್ಯವಾದ ಸಲ್ಲಿಸ್ತೀವಿ. ನಮಗೂ ಕೂಡ ಕಾರ್ಯಕ್ರಮಕ್ಕೆ ನೀವು ಗೆಸ್ಟ್ ಆಗಿ ಬರ್ರಿ, ನೀವು ಬರದೇ ಇದ್ರೆ ಇದು ಮಾಡಂಗಿಲ್ಲ ಅಂತಂದ್ರು. ಮತ್ತು ಈಗ ಒಂದ ನಾಣ್ಯದ 2 ಮುಖ ಇದ್ದಂಗೆ ನಾವು ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಇವತ್ತು ಮಿನಿಸ್ಟರ್ ಬಂದ್ಬಿಟ್ರು. ನಿನ್ನೆ ರಾತ್ರಿ 12 ಗಂಟೆಗೆ ನಮ್ಗೆ ಇಲ್ಲ ನೀವು ಮುಧೋಳ ಬರಬೇಕು, ಮುಧೋಳದಲ್ಲಿ ಬಂದು ನೀವು ಕೃಷ್ಣ ಬೈರೇಗೌಡ ಅವ್ರ ಜೊತೆ ನಂಜನಮಠ ಸಾಹೇಬರು ನೀವು ಎಲ್ಲರೂ ಕೂಡ ಇರಬೇಕಾಗತ್ತ ಅಂತ ಹೇಳಿದ್ರು. ಆದರೂ ಕೂಡ ಇರಲಿ, ನಮ್ಮ ಸಹೋದರ ಆಗ್ತಿದ್ರೆ ನಮ್ಗೆ ಯಾರು ದೊಡ್ಡರಲ್ಲ. ಮೊದಲು ನಮ್ಗೆ ರಾಜಕಾರಣ ದೊಡ್ಡದಲ್ಲ, ನಮಗೆ ಕೆಳತನ ದೊಡ್ಡದು, ಭಾವನಾತ್ಮಕ ಸಂಬಂಧ ದೊಡ್ಡದು ಅಂತೇಳಿ ನಮ್ಗೆ ಅಲ್ಲಿ ಮುಗಿದ್ ಬಿಟ್ಟು ನಾವು ಇವತ್ತು ನಮ್ಮ ಬಾಬು ಅವ್ರ ಸಲುವಾಗಿ ಬಂದಿದ್ದೀವಿ. ಅದಕ್ಕಿಂತ ದೊಡ್ಡ ಧನ್ಯವಾದ ಇವ್ರಿಗೆ ಸಲ್ಲಿಸ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅವರು ಸಿಗುದು ಅಷ್ಟರಲ್ಲ, ಆದ್ರೆ ಇವತ್ತು ಅವ್ರಿಗೆ ಒಂದೇ ಒಂದು ಕೊನೆಯ ಮಾತನ್ನು ಹೇಳಿ ಹೋಗ್ತೀನಿ. ನಾನು 2002-3ರಲ್ಲಿ ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ಬಹಳ ಸಣ್ಣವಿದ್ದೆ. ನಾನು ಸಣ್ಣವಿದ್ದಾಗ ಒಂದು ರಾತ್ರಿ ಕನಸು ಬಿತ್ತು ನನಗೆ. 3-3:30 ಆಗಿತ್ತು, ಒಂದು ಕನಸು ಬಿತ್ತು. ಇವ್ರೇನು ಈಗ ಗದ್ಗಿ ಮೇಲೆ ಕೂಡೋದು ನೀವು ಬಹಳ ಮಂದಿ ನೋಡಿರ್ಬೋದು. ಸಡನ್ಲಿ ಬಂದ್ರಂದ್ರೆ ಹಿಂಗೆ ಎದ್ದು ನಿಂತು ಬಿಡ್ತಾರೆ ಅಜ್ಜಾರು. ಆ ರೀತಿ ಆ ಸಮಯದೊಳಗೆ ನಾವು ಬಹಳ ಸಣ್ಣ ವಯಸ್ಸಿನಾಗಿದ್ದಾಗ ಇದು ಸತ್ಯ ಘಟನೆ ಹೇಳ್ತಾ ಇದ್ದೀನಿ. ಅವರು ನನಗೇನೋ ಗೊತ್ತಿಲ್ಲ, ಭಾವನಾತ್ಮಕ ಸಂಬಂಧ ಯಾವುದು ಏನು ಯಾವ ಋಣ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ನಿಜವಾಗಿ ಹೇಳ್ತೀನಿ, ನನಗೆ ತಂದೆ ತಾಯಿ ಇಲ್ಲ, ಅವರ ತಂದೆ ತಾಯಿ ಆ ವಯಸ್ಸಿನಾಗೂ ಕೂಡ ಬಂದು ನನಗೆ ದರ್ಶನ ಕೊಟ್ಟು ಹೋಗ್ತಾರೆ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಶಕ್ತಿ. ಅಜ್ಜಾರ ಶಕ್ತಿಯನ್ನ ನಾವು ಅಳೆಯೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಜ್ಜಾರು ಯಾವಾಗಲೂ ನಮ್ಮ ಮಾರ್ಗದರ್ಶಕರಾಗಿ ನಮ್ಮ RD ಬಾಬು ಅವರಿಗೆ, ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅಂದಿರಲ್ಲ, ಇವತ್ತು ರಾಜ್ಯಾದ್ಯಂತ ಜನರು ಕೂಡ ಎಲ್ಲಾ ಕಡೆಯಿಂದ ಬರ್ತಾರ. ನಮ್ಮ ಅಜ್ಜಾರು ಕೂಡ ಅಷ್ಟೇ, ಅವರು ಕೂಡ ಯಾವಾಗಲೂ ಅವ್ರ ಆಶೀರ್ವಾದ ನಮ್ಮ ಜೊತೆ ಐತಿ. ನೀವೆಲ್ಲರೂ ಕೂಡ ಅವ್ರ ಮಾರ್ಗದರ್ಶನದಲ್ಲಿ ಹೋಗ್ಬೇಕು. ಸಾರ್ವಜನಿಕವಾಗಿ ಯಾರಿಗೂ ಕೂಡ ನೋವು ಆಗದೆ, ಯಾವುದೂ ಕೂಡ ಸಮಸ್ಯೆಗಳನ್ನು ಆಗದೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ನಮ್ಮ RD ಬಾಬು ಅವರು ಒಳ್ಳೆ ಮನುಷ್ಯರು. ಅವ್ರ ಜೊತೆ ನೀವೆಲ್ಲರೂ ಕೂಡ ಕೈ ಜೋಡಿಸಿ ಏನೈತಿ ಸಾರ್ವಜನಿಕವಾಗಿ ಅವರು ನೋಡ್ರಿ, ನನಗೆ ತಿಳಿದ ಮಟ್ಟಿಗೆ ನಮ್ಮ ಕುತ್ಕುದಿನ ಕಾಜಿ ಅಂತದಾರ ಇಲ್ಲಿ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷರು, ನಿಮ್ಗೆ ಎಲ್ಲರೂ ಗೊತ್ತದಾರ. ಮೈ ಮೇಲೆ ಅಂಗಿ ಬಿಚ್ಚಿ ಜನರ ಪರವಾಗಿ ಬಡ್ದಾಡೋ ಮನುಷ್ಯ ಅಂದ್ರೆ ನಮ್ಮ ಬಾಗಲಕೋಟೆಗ ಕುತ್ಕುದಿನ ಕಾಜಿ ಅವರು. ವಕೀಲರಾಗಿ ನಾವು ಕೂಡ ಅಂಗಿ ಬಿಚ್ಚಿ ಪ್ರತಿಭಟನೆ ಮಾಡ್ತಿರ್ತೀವಿ. ಹೆಚ್ಚು ಕಡಿಮೆ ಆದ್ರೆ ವಿಧಾನಸೌಧ ಬಂದ್ ಮಾಡ್ತೀನಿ ಅಂತ ಹೇಳ್ತೀನಿ. ಆದ್ರೆ ಬಿಟ್ರೆ ನಮ್ಮ ಬಾಗಲಕೋಟೆ ಜಯ ಕರ್ನಾಟಕ ಜೀವನ ಇಟ್ಕೊಂಡು ಹೋಗೋರು ಯಾರಂದ್ರೆ ನಮ್ಮ RD ಬಾಬು ಅವರು. ಅವ್ರ ಇವತ್ತು ಈ ಸಂಘಟನೆ ಇಲ್ಲಿ ಬಂದು ನಮ್ಮ ಬಾಗಲಕೋಟೆ ಸ್ಥಾಪನೆ ಆಗಿ ಇವತ್ತು ಅವ್ರ ನೇತೃತ್ವ ವಹಿಸ್ಕೊಂಡು ಹೋಗ್ತಾ ಇದ್ರ ಅಂದ್ರೆ
ಅವ್ರನ್ನ ಬಹಳ ಗಮನಕ್ಕೆ ಇಟ್ಕೊಂಡು ವ್ಯವಸ್ಥಿತವಾಗಿ ಎಲ್ಲರೂ ಕೂಡ ಕೈ ಜೋಡಿಸಿ ಅವ್ರ ಜೊತೆ ಹೋಗ್ಬೇಕು. ಹಾರ್ಟ್ಲಿ ಮನುಷ್ಯ ಅವ್ರದ್ದು ಒಂದು ಇದನ್ನೈತಿ ಓಪನ್ ಹಾರ್ಟ್ ಅಂತೇಳಿ ಅವ್ರ ಸಿಂಬಲ್ ಹಾಕೊಂಡ್ಬಿಟ್ಟಿರ್ತಾರೆ ಯಾವಾಗಲೂ. ಅದಕ್ಕೆ ಆ ಓಪನ್ ಹಾರ್ಟ್ ಯಾವಾಗ ಫುಲ್ ಆಗ್ತೈತಿ. ನೀವು ಕೂಡ ಅವ್ರ ಜೊತೆ ಮುಕ್ತವಾಗಿ ಬರಬೇಕು. ಸಾರ್ವಜನಿಕ ಜೀವನದೊಳಗೆ ನಾವು ನೀವು ಕೂಡ ಕೈ ಜೋಡಿಸಿ ಒಳ್ಳೆ ರೀತಿಯಿಂದ ಹೋಗೋಣ ಅಂತೇಳಿ ನನಗೆ ಮಾತಾಡಕ್ ಕೊಟ್ಟಿದ್ದಕ್ಕೆ ಏನಾದರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ನಿಮ್ಮ ತಮ್ಮ ಅಂತೇಳಿ ಕ್ಷಮಿಸ್ರಿ ಅಂತೇಳಿ ನಾನು ಒಂದು 2 ಮಾತುಗಳು ಮುಗಿಸಿ ಜೈ ಹಿಂದ್. ಹಾಗೆ ನಮ್ಮ ರಾಜು ಚಿತ್ತೋಡಿ ಅವರು ಮಾತಾಡ್ತಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ಪತ್ರಿಕಾ ಭವನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಹೆಬ್ಬಳ್ಳಿಯ ಶ್ರೀಗಳಿಗೆ ನನ್ನ ಪಾದಕ್ಕೆ ಅವರ ಪಾದಕ್ಕೆ ದೀರ್ಘ ನಮಸ್ಕಾರಗಳು. ಅದೇ ರೀತಿ ಇನ್ನೊಬ್ಬ ಶ್ರೀಗಳ ಪಾದಕ್ಕೆ ನನ್ನ ದೀರ್ಘ ನಮಸ್ಕಾರವನ್ನು ತಿಳಿಸುತ್ತಾ, ಹಾಗೆ ಇವತ್ತಿನ ಮುಖ್ಯ ಅತಿಥಿಗಳಾದಂಥ ಮತ್ತು ಈ ರಾಜ್ಯಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಬಂಗ್ಲೆ ಅವರಿಗೆ ನನ್ನ ಹೃದಯಪೂರ್ವಕ ವಂದನೆ ತಿಳಿಸುತ್ತಾ, ಹಾಗೆ ಇನ್ನೊಬ್ಬರ ಓದಿದರಾದಂಥ ಸಲೀಮರವರು ನನ್ನ ಹೃದಯಪೂರ್ವಕ ವಂದನೆ ತಿಳಿಸುತ್ತಾ, ಹಾಗೆ ಎಲ್ಲ ಬಂದಂಥ ಪತ್ರಿಕಾ ಮಾಧ್ಯಮರಿರ್ಬೋದು ಮತ್ತು ನನ್ನ ಸ್ನೇಹಿತರಿರ್ಬೋದು ಅವರಿಗೆಲ್ಲರಿಗೂ ನನ್ನ ಅತ್ಯಂತ ತಿಳಿಸುತ್ತಾ, ಈಗಾಗಲೇ ರಾಜಮನೆಯವರು ಸಾಕಷ್ಟು ಏನು ಇಲ್ಲಿ ನಡೆಯುವಂಥದ್ದು ಮತ್ತು ಪತ್ರಿಕಾ ಏನು ತೊಂದರೆ ಐತೆ ಅಂತ ಸಾಕಷ್ಟು ವಿವರಗಳನ್ನು ಸರಿಸ್ತಾರೆ ಹೇಳಿದ್ದಾರೆ. ಅದೇ ರೀತಿ ಸತ್ಯವಾಗಿಯೂ ಪತ್ರಿಕಾ ಬಹಳ ಕಷ್ಟ ಇದೆ. ಯಾಕಂದರೆ ಯಾವ ರೀತಿ ಬರೆದ್ರು ಅದಕ್ಕೊಂದು ಮತ್ತೊಂದು ಮಾತು ಇದೇ ಇರ್ತೈತಿ. ಆದರೆ ಅವರು ಹೇಳ್ದಂಗೆ ಸತ್ಯಾಂಶ ಎಷ್ಟು ಸಾಧ್ಯಗತಿ ಜನರಿಗೆ ತಿಳಿಸುವಂಥದ್ದೊಂದು ಪತ್ರಿಕೆ, ನಿಜವಾದ ಪತ್ರಿಕೆ ಇದ್ರೆ ನಮಗೂ ಈ ಸಮಾಜಕ್ಕೂ ಒಳ್ಳೆಯದು ಅಂತ ಇದೆ. ಈ ರೀತಿ ನನಗೆ ರಾಜು ಮಂದಿರದವರು ಎಷ್ಟು ಸಣ್ಣ ವಯಸ್ಸಿನ ನೋಡ್ಕೊತಾ ಬಂದೀನಂದ್ರೆ, ಸಾಮಾನ್ಯ ವ್ಯಕ್ತಿರಲ್ಲ ಅವರು. ನ್ಯಾಯಾಂಗದಲ್ಲಿಯೂ ಅಷ್ಟೇ ಹೋರಾಟ, ರಾಜಕೀಯ ರಂಗದಲ್ಲಿಯೂ ಅಷ್ಟೇ ಹೋರಾಟ. ಮತ್ತು ಅವ್ರು ಹೇಳಿದಂಗೆ ಒಂದು ಪತ್ರಿಕಾ ಭ್ರಷ್ಟಾಚಾರ ಹೇಳಿದರು, ಅದು ಅಷ್ಟು ಸರಳ ಇಲ್ಲ. ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಎಲ್ಲ ಹೊಂದಾಣಿಕೆ ಆಗ್ಬೇಕಾದ್ರೆ ಜನನೀಯವಂತಲ್ಲಿ ಭಾಳ ಕಷ್ಟ. ಅದನ್ನು ಪರಿವರ್ತನೆ ಆಗೋದಾದ್ರೂ ಭಾಳ ಕಷ್ಟ. ಅಂಥದ್ರೊಳಗೂ ಅವರು ತಮ್ಮದ ಒಂದು ಶಕ್ತಿ ತೋರಿಸಿ ಜನರಿಗೆ ಎಷ್ಟೋ ಒಂದು ಹೋರಾಟ ಮಾಡುವಂಥ ಮನೋಭಾವನೆ ವಹಿಸಿದರು. ಅದಕ್ಕೆ ನಾನು ಇನ್ನೂ ಇದೇ ಶ್ರೀಗಳ ಆಶೀರ್ವಾದದಿಂದ ರಾಜಮನ್ನಿಕರು ಇನ್ನೂ ಉನ್ನತ ಹೋಗಲಿ ಅಂತೇಳಿ ಅವರ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ನನ್ನ ಒಂದು ಹೃದಯಪೂರ್ವಕ ಅವರಿಗೆ ನಾನು ಕನ್ವಿನ್ಸ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೂ ಈಗಾಗಲೇ ಹೇಳಿದಾಗ ಸಮಯ ಅಭಾವದಿಂದ ಸಾಕಷ್ಟು ನಮ್ಮ ಜಿಲ್ಲಾ ಅಧ್ಯಕ್ಷರು ಮಾತಾಡ್ತಾ ಇದ್ರ ಬಗ್ಗೆ. ಆಡಿಬಾಬು ಅವ್ರ ಬಗ್ಗೆನೇ ಹೇಳೋದಂತರೂ ವಿಶೇಷ ಎಲ್ಲರಿಗೂ ಗೊತ್ತಿತ್ತು. ನಾವೆಲ್ಲ ಸಣ್ಣವರಿದ್ದಾಗ ಆ ಉಪೇಂದ್ರ ಗದ್ದೆ ನೋಡ್ತಿದ್ವು. ಅವನು ನಿಜವಾಗಿ ಉಪೇಂದ್ರ ಅನ್ನೋ ಅಂತ ಅನಿಸ್ತಾ ಇತ್ತು ನಮಗೆ. ಎಲ್ಲ ಫೋಟೋದಲ್ಲಿ ನೋಡಿದ್ರೆ ನಮ್ಗೆ ಆಮೇಲೆ ಅವರು ಬ್ರದರ್ ಇರ್ಬೋದು ಅನ್ನೋ. ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಆಡಿಬಾಬು ಅವ್ರ ಬಗ್ಗೆ ಜಾತಿ ಇಲ್ಲ. ಎಂತ ನೋಡಿ ಅವ್ರನ್ನ ಎಷ್ಟೋ ದಿವಸಕ್ಕೂ ಅವ್ರು ಮುಸ್ಲಿಮ್ಸ್ ಅನ್ನೋದು ಗೊತ್ತೇ ಇಲ್ಲ. ಎಷ್ಟು ಜನರಿಗೂ ಇನ್ನೂವರೆಗೂ ಗೊತ್ತಿಲ್ಲ ಆಡಿಬಾಬು ಅಂದರೆ ಏನೋ ಸಮಾಜದ ಯಾರೋ ಒಂದು ವ್ಯಕ್ತಿ ಅಂತ ಅನಿಸ್ತಾ. ಅಷ್ಟೊಂದು ಎಲ್ಲ ಜಾತಿಯ ಕೂಡ ಹೊಂದಾಣಿಕೆಯಾಗಿ ಮತ್ತು ಇಷ್ಟೊಂದು ಹೋರಾಟ ಮಾಡ್ತಾನೆ ಅಂತ ಹೇಳಿದ್ರೆ ಅದು ಸತ್ಯವಾಗಿ ಆ ಹೆಬ್ಬಳ ಅಜ್ಜರ ಆಶೀರ್ವಾದ ಮತ್ತು ಇನ್ನೊಬ್ಬರ ಆಶೀರ್ವಾದ ಅಂತೇಳಿ ನನಗೆ ಅನಿಸ್ತಾ ಇದೆ. ದೇವರು ಇನ್ನೂ ಅವರ ಉನ್ನತ ಮಟ್ಟಕ್ಕೆ ಹೋಗಿ ನಮ್ಮದು ಇಲ್ಲಿವರೆಗೂ ಯಾವಾಗ ಬಂದರೂ ಅವ್ರು ಯಾವುದೇ ಒಂದು ಕಾರ್ಯಕ್ರಮ ಬಂದರೂ ಸಹಕಾರ ಇದೆ. ಅಷ್ಟು ಮಾತ್ರ ಸತ್ಯ. ನಮ್ಗೆ ಯಾವಾಗಲೂ ನಾನು ಒಂದು 10 ವರ್ಷದಿಂದ ಪರಿಚಯ ಇದಿರಬೇಕು. ಯಾವುದೇ ಕಾರ್ಯಕ್ರಮ ಇದ್ರೂ ನಮ್ಮ ಧನ ಸಹಾಯ ಅವರಿಗೆ ಕೊಡ್ತಾ ಇದ್ದೀನಿ. ಇನ್ನು ಮಕ್ಕಳು ಅಂತ ಏನಾದ್ರು ಕಾರ್ಯಕ್ರಮ ನಮಗೂ ನೋಡಿ ಕೊಡುವಂಥ ಶಕ್ತಿ ಶ್ರೀಗಂಧ ಆಗಲಿ ಅಂತೇಳಿ ನಾನು ಇಲ್ಲಿವರೆಗೂ ನನಗೆ ಬಂದು ನನ್ನನ್ನು ಕರೆಸಿ ಸನ್ಮಾನ ಮಾಡಿದ್ದಕ್ಕೆ ಮತ್ತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ. ಸಂಘಟನೆ ಉದ್ದೇಶಿಸಿ ನಮ್ಮ ರಾಜ್ಯಾಧ್ಯಕ್ಷರು 2 ಮಾತನಾಡಬೇಕು. ಇಂದಿನ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರುವ ಬಾಗಲಕೋಟೆಯ ಕಸ್ತೂರಿ ಮಠದ ಶ್ರೀ ಕರಬಸವ ಶ್ರೀಯೋಗಿಗಳು ಸ್ವಾಮೀಜಿಗಳಿಗೆ, ಅದೇ ರೀತಿ ಸುಕ್ಷೇತ್ರ ಹೆಬ್ಬಳ್ಳಿಯ ಶ್ರೀ ಗುರು ದೊಡ್ಡ ಲಾಲಾ ಸಾಹೇಬ್ ಹೆಬ್ಬಳ್ಳಿ ತಾತನವರ ಪಾದಗಳಿಗೆ ಪರಮುಟ್ಟು ವೇದಿಕೆ ಮೇಲಿರುವಂಥ ಗಣ್ಯಮಾನ್ಯರೇ, ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಹಾಗೂ ನನ್ನ ಆತ್ಮೀಯ ಕಾಣಿಪಾದಲ್ಲಿ ಪದಾಧಿಕಾರಿಗಳೇ, ಸದಸ್ಯರು. ಹಿಂದೆ ಅನೇಕ ಸಂಘಟನೆಗಳು ರಾಜ್ಯದಲ್ಲಿದ್ದಾವೆ.
ಪತ್ರಕರ್ತರ ಸಂಘಟನೆಗಳು ಇತ್ತು ನಿಜ, ಬಟ್ ಪತ್ರಕರ್ತರಿಗೆ ಧ್ವನಿ ಇರಲಿಲ್ಲ. ಆ ಧ್ವನಿ ಕೊಡಬೇಕನ್ನೋ ಉದ್ದೇಶದಿಂದ ಇವತ್ತು ನಮ್ಮ ಕಾನಿಪಾದಲ್ಲಿ ಕಳೆದ 2 ವರ್ಷದಿಂದ ಇಡೀ ರಾಜ್ಯಾದ್ಯಂತ ನೊಂದಂತ ಪತ್ರಕರ್ತರ ಪರ ಧ್ವನಿಯಾಗಿ ಇವತ್ತು ಸಾಗ್ತಾ ಸರ್ಕಾರದ ಕಣ್ಣು ತೆರೆಸುವಲ್ಲಿ ನಾವು ಒಂದು ಹೆಜ್ಜೆ ಮುಂದೆ ಸಾಗಿ ಆ ಒಂದು ದಿಕ್ಕಿನಲ್ಲಿ ಸಾಗಿದೀವಿ ಅಂದ್ಬಿಟ್ಟು ಇಡೀ ನಮ್ಮ ರಾಜ್ಯ ಪದಾಧಿಕಾರಿಗಳಿಗೆ ಒಂದು ಸಂತೋಷವಿದೆ. ಅವಮಾನ ಮಾಡಿದವರೇ ನಮಗೆ ಮಾರ್ಗದರ್ಶಕರು, ನೋವುಂಟು ಮಾಡಿದವರೇ ನಮಗೆ ಸ್ಫೂರ್ತಿದಾತರು, ಕಾಲೆಳೆದಂಥವರೇ ನಮಗೆ ಶಕ್ತಿದಾತರು, ಪ್ರೀತಿ ಕೊಟ್ಟವರೇ ದೇವರುಗಳು ಎಂಬ ಸಿದ್ಧಾಂತದಲ್ಲಿ ಪತ್ರಕರ್ತರಾದ ನಾವುಗಳು ದೀಪದ ಬುಡದಲ್ಲಿ ಕತ್ತಲು ಆವರಿಸಿದ್ದರೂ ನಮ್ಮ ಸ್ವಾರ್ಥವನ್ನು ಮರೆತು ಜನತೆಗೋಸ್ಕರ ನಿಸ್ವಾರ್ಥವಾಗಿ ಹಗಲಿರುಳು ಇವತ್ತು ಸರ್ಕಾರ ಹಾಗೂ ಸಾರ್ವಜನಿಕರ ಮಧ್ಯ ಒಂದು ಸಂಪರ್ಕದ ಸೇತುವೆಯಾಗಿ ಕರೋನಾ ಸಂದರ್ಭದಲ್ಲಿನೂ ನಮ್ಮ ಪ್ರಾಣವನ್ನು ಒತ್ತಿಟ್ಟು ನಮಗೆ ಸರ್ಕಾರದಿಂದ ಹೆಚ್ಚಿನ ರೀತಿಯಾಗಿ 90% ಪತ್ರಕರ್ತರಿಗೆ ಸೌಲಭ್ಯವಿಲ್ಲ. ಜೊತೆಗೆ ನಮ್ಮ ಪತ್ರಿಕೆಯ ಮಾಲೀಕರುಗಳು ಏನಿದ್ದಾರೆ ಇವತ್ತು ಮಾಧ್ಯಮ ಪಟ್ಟಿಯಲ್ಲಿರೋಂಥ ಸಂಪಾದಕರ ಕುರಿತಂತೆ ನಾನು ಉದ್ಯಮಿಗಳ ಕುರಿತಂತ ಹೇಳೋದು, ಇವತ್ತು ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಇವತ್ತು ಜಾಹೀರಾತು ತಗೊಳ್ತಾ ಇದ್ರೂ ವರದಿಗಾರರಿಗೆ 1 ರೂಪಾಯಿನೂ ಸಂಬಳ ಕೊಡೋದನ್ನೇ ಆ ಪತ್ರಿಕೆಗಳು ಹಂಚುತ್ತಾ ಒಂದು ಟಾರ್ಗೆಟ್ ಕೊಟ್ಕೊಂಡ್ಬಿಟ್ಟು ತಿಂಗಳಿಗೆ ಆ ಸರ್ಕ್ಯುಲೇಷನ್ ದೃಷ್ಟಿಯಿಂದ ದುಡ್ಡು ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಯಾವ ರೀತಿ ಒಂದು ಟೆನ್ಷನ್ ಯುಕ್ತ ಜೀವನದಲ್ಲಿ ನಮ್ಮ ವರದಿಗಾರರು ಕಳಿತಾರೆ ಅಂದ್ಬಿಟ್ಟು ನಮ್ಮ ಕಳೆದ 25 ವರ್ಷಗಳಿಂದ ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ನಮ್ಮ ಪತ್ರಕರ್ತರ ಸ್ಥಿತಿ ಎಂದು ಬೀದಿ ಪಾಲಾಗಿದೆ ಅಂತ ನನ್ನ ಬಂದೆ. ಮುಂದಿನ ದಿನದಲ್ಲಿ ಹಿಂದೆ ನಾವು ಪತ್ರಕರ್ತರ ಸಂಘಟನೆಯ ಅಧ್ಯಕ್ಷಗಳು ಪದಾಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ದರೆ ಕಾಂಗ್ರೆಸ್ ನಡಿಗೆ ಗ್ಯಾರಂಟಿ ಕಡೆಗೆ ಅಂತ ಯಾವ ರೀತಿ ಸ್ಲೋಗನ್ ಇದೆಯೋ ಪತ್ರಕರ್ತರ ಪ್ರಯಾಣ ಈಗಾಗಲೇ ಸ್ಮಶಾನದ ಕಡೆಗೆ ಅಂತ ನನ್ನ ವ್ಯಾಖ್ಯಾನ ಏನಿದೆ ಇದು 100ಕ್ಕೆ 100ರಷ್ಟು ಸತ್ಯ. ನಾನು ಕೊಂಡ್ಕೊಂಡಿರೋದು ಈ ಒಂದು ಮಾಧ್ಯಮದಲ್ಲಿ ಅಂತ ನಮ್ಮ ಮುಂದೆ ವಿಷಾದವಾಗಿ ಹೇಳ್ತಾ ಇದೆ. ಅನೇಕ ಕಾರ್ಯಕ್ರಮಗಳಲ್ಲಿ ಕನ್ನಡಪ್ರಭ, ಪ್ರಜಾವಾಣಿ, ವಿಜಯವಾಣಿ ಅನೇಕ ಮಾಧ್ಯಮ ಪಟ್ಟಿಯಲ್ಲಿರುವಂಥ ಪತ್ರಕರ್ತರು ಈ ಪತ್ರಿಕಾ ದಿನಾಂಕದ ಸಂದರ್ಭದಲ್ಲಿ ಕೆಲವು ತಮ್ಮ ಅನಿಸಿಕೆಗಳು ಹೇಳಂತ ಒಂದು ಸಂದರ್ಭದಲ್ಲಿ ನಾನು ಕಣ್ಣಗೆ ಕೆಲವೊಬ್ರು ಮಾತಾಡ್ತಾ ಅಲ್ಲೇ ಕುಸಿದು ಬಿಟ್ಟಿದ್ದಾರೆ. ಕಾರಣ ಏನಪ್ಪ ಅಂತ ಅವ್ರ ಹತ್ರ ಕೇಳಿದಾಗ, ಸರ್ ನಾವು ಈ ರಂಗದಲ್ಲಿ ಬಂದ್ಬಿಟ್ಟಿದ್ದೀವಿ, ಮುಂದೆ ಹೋಗೋಕ್ಕೂ ಆಗ್ತಾ ಇಲ್ಲ, ಹಿಂದೆ ಒಳಕ್ಕೂ ಆಗ್ತಾ ಇಲ್ಲ. ನಾವು ನಮ್ಮ ಹೆಂಡತಿ ಮಕ್ಕಳು ಪರಿಸ್ಥಿತಿ ಮುಂದೆ ನಮಗೆ ರೋಗ ರುಜಿನ ಕಾಯಿಲೆ ಬಂತಂದ್ರೆ ಯಾರು ಸರ್ ಏನು ದಿಕ್ಕೇ ಕಾಣ್ತಾ ಇಲ್ಲ ಅಂತ ಒಂದು ಶೋಚನೆಯ ಸ್ಥಿತಿಗೆ ಇವತ್ತು ಪತ್ರಕರ್ತರಾಗ್ತಾ ಇದೆ. ಇವತ್ತು ನೋಡಿ, ಕಾಕಿ ಕಾವಿ ಕಾವಿ ಸರಿದಾರಿ ತಪ್ಪಿದಂತ ಸಂದರ್ಭದಲ್ಲಿ ಅದನ್ನು ತಿದ್ದುವಂತ ಒಂದು ಶಕ್ತಿ ನಮ್ಮ ದೇಶದಲ್ಲಿ ಏನಾದರೂ ಇದ್ರೆ ಅದು ಪತ್ರಕರ್ತರಿಗೆ ಮಾತ್ರ ಸಾಧ್ಯ ಅಂತ ಇವತ್ತು ಎದೆತಟ್ಟಿ ಹೇಳ್ತಾರೆ. ಇವತ್ತು ಸರ್ಕಾರಗಳನ್ನ ಬುಡಮೇಲು ಮಾಡುವಂತ ಶಕ್ತಿ ನಮ್ಮ ಪತ್ರಕರ್ತರಿಗೆ. ಆದರೆ ನೋವಿನ ವಿಚಾರ ಏನಪ್ಪ ಅಂತಂದ್ರೆ ನಮ್ಮ ಬದುಕು ಕಟ್ಟಿಕೊಳ್ಳುವಲ್ಲಿ ನಾವು ಸಂಪೂರ್ಣ ವಿಫಲರಾಗಿದ್ದೀವಿ. ಇವತ್ತು ಸಿದ್ದರಾಮಯ್ಯನ ಸರ್ಕಾರ ಆದಿಯಾಗಿ ಇವತ್ತು ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೆ ಸರ್ಕಾರಗಳು ನಮ್ಮ ವರದಿಗಾರರಿಗೆ ವಂಚಿಸುತ್ತಾ ಬಂದಿದೆ. ಇವತ್ತು ಪತ್ರಿಕೆಯ ಮಾಲೀಕರು ಜೊತೆಗೆ ಸರ್ಕಾರಗಳು ಇಬ್ಬರ ಒಡಂಬಡಿಕೆಯಿಂದ ಇವತ್ತು 16,000 ವರದಿಗಾರರು ಬೀದಿನಲ್ಲಿ ನರಳಾಡ್ತಾ ಇವತ್ತು ಜೀವನ ಕಳೀತಾರೆ. ಇವತ್ತು ನೋಡಿ, ಕಾರ್ಮಿಕ ಇಲಾಖೆ ಕಾನೂನುಗಳು ಅನುಷ್ಠಾನವಾಗಬೇಕಾದ್ರೆ ಇವತ್ತು ಎಲ್ಲಾದ್ರೂ ನಿಮ್ಮ ಊರಲ್ಲಿ ಒಂದು 8 ಲೇಬರ್ಸ್ ಇಟ್ಬಿಟ್ಟು ಒಂದು ಫ್ಯಾಕ್ಟ್ರಿ ಮಾಡ್ತಾರೆ, ಅಲ್ಲಿಗೆ ಓಡಿ ಹೋಗ್ತಾರೆ ಕಾರ್ಮಿಕ ಇಲಾಖೆ ಅಧಿಕಾರಿ. ಎಲ್ಲಿ ಲೈಸೆನ್ಸ್ ಅಲ್ಲಿ ಕಾರ್ಮಿಕ ಕಾನೂನು ಅನುಷ್ಠಾನ ಮಾಡಿದಿರಾ ಇಲ್ಲ, ಅವರಿಗೆ ಪೇ ಸ್ಲಿಪ್ಪು, EF, PF ಕೊಟ್ಟಿದ್ದಾರೆ ಅಂತ ಅವ್ರನ್ನ ದಬಾಯಿಸ್ಬಿಟ್ಟು ಅವ್ರ ಮೇಲೆ ಕಾನೂನು ಕ್ರಮ ಮುಂದಾಗ್ತದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಅನೇಕ ಪತ್ರಿಕೆಯ ಮಾಲೀಕರುಗಳು ಇವತ್ತು ದೊಡ್ಡ ದೊಡ್ಡ ಪತ್ರಿಕೆಗಳು ವಿಜಯವಾಣಿಯಿಂದ ಹಿಡ್ಕೊಂಡು ವಿಜಯ ಕರ್ನಾಟಕದಿಂದ ಹಿಡ್ಕೊಂಡು ಅನೇಕ ಪತ್ರಿಕೆಗಳು ಮಾಲೀಕರಿಗೆ ಸಂಬಂಧಪಟ್ಟಂಗೆ ನಾನು ಹೇಳ್ತೀನಿ. ಇವತ್ತು ಯಾವೊಬ್ಬ ಅಧಿಕಾರಿಗಳು ಇವತ್ತು ಸಂತೋಷ್ ಲಾಡು ತರ ಸುಮ್ಮನೆ ಬೊಗಳೆ ಕೊಚ್ಕೊಳ್ತಾ ಹೋಗ್ತಾನೆ ಹೊರತು ಒಂದೇ ಒಂದು ಸಾಮಾನ್ಯ ಜನರಿಗೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಇವತ್ತು ಸಂತೋಷ್ ಲಾಡ್ ಕೈಲಾಗ್ತಾ ಇದೆ. ನಾನು ಅನೇಕ ಸಂದರ್ಭದಲ್ಲಿ ಸಂತೋಷ್ ಲಾಡ್ಗೆ ಮನವರಿಕೆ ಮಾಡಿ ಲೆಟರ್ ಕೊಟ್ಟರೂ ಅದು ಗಾಳಿಗೆ ತೂರಿದೆ.
ನೋಡಿ ಕಾನೂನು ಇದೆ ನಮಗೆ, ಮುಂದೆ ಕಾನೂನು ಹೋರಾಟದಲ್ಲಿ ಏನು ಮಾಡಬೇಕು ನಮಗೆ ಗೊತ್ತಿಲ್ಲ. ಇವತ್ತು ಸಿದ್ದರಾಮಯ್ಯ ಆದಿಯಾಗಿ ಸಂತೋಷ್ ಲಾಡ್ ಅವರಿಗೆ ದಮ್ಮು ಧೈರ್ಯ ಇಲ್ಲ. ಇವತ್ತು ಮಾಲೀಕರನ್ನ ಹತ್ತಕ್ಕೆ 16,000 ವರದಿಗಾರರಿಗೆ ಇವತ್ತು ಅವ್ರಿಗೆ ಏನು ಫೇಸ್ಲಿಕ್ಕೆ ಬರಬೇಕು. ನಾನು ಎಲ್ಲ ಪತ್ರಕರ್ತರಿಗೆ ಎಲ್ಲ ಮಾಲೀಕರಿಗೆ ಹೇಳ್ತಾ ಇದ್ದೆ, ಇವತ್ತು ಮಾಧ್ಯಮ ಪಟ್ಟಿಯಲ್ಲಿರೋಂಥ ಸಂಪಾದಕರುಗಳು ಏನು ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಪಡಿತಾ ಇದ್ದಾರೆ ಜಾಹೀರಾತು ಮುಖಾಂತರ, ಇವತ್ತು ಫ್ರೀ ಬಸ್ ಪಾಸ್ ಅನುಭವಿಸ್ತಾರೆ. ಇವತ್ತು ಯಾವುದೇ ರೀತಿಯಿಂದ ₹1 ಅವ್ರಿಗೆ ಕಿಸೆ ಕೊಡಲಾರ್ದೇ ಜೀವನ ಮಾಡೋಂತಂದ್ರೆ ಎಲ್ಲಿಂದ ಜೀವನ ಮಾಡೋಕ್ಕಾಗುತ್ತೆ? ಇವತ್ತು ಅಂಬೇಡ್ಕರ್ ಅವರು ತಮ್ಮ ಒಂದು ಇದರಲ್ಲಿ ಹೇಳಿದ್ದಾರೆ, ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತ ಒಬ್ಬ ಪತ್ರಕರ್ತ 1000 ಭಯೋತ್ಪಾದಕರಿಗೆ ಸಮಾನ. ನಿಜ, ಅದನ್ನು ನಾನು ಒಪ್ತೀನಿ. ಯಾವುದೇ ಪತ್ರಕರ್ತರು ನಮ್ಮ ಸ್ವಾರ್ಥಕ್ಕಾಗಿ ಇನ್ನೊಬ್ಬರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇಲ್ಲ ಇನ್ನೊಬ್ಬರಿಗೆ ಟಾರ್ಗೆಟ್ ಮಾಡ್ತಾ ನಾವು ನಿವೃತ್ತಿಗೆ ಬರಬಾರ್ದು. ನಾವು ಒಳ್ಳೆ ಕಾರ್ಯ ಸಮಾಜದ ಹಿತ ಚಿಂತನೆಗಾಗಿ ನಮ್ಮನ್ನು ನಾವು ತೋರಿಸ್ಕೊಳ್ಳೋದು. ಇವತ್ತು 1000 ಭಯೋತ್ಪಾದಕರಿಗೆ ಸಮ. ಯಾಕೆ ನಾವು ಆ ರೀತಿ ಆಗ್ತಾ ಇದ್ದೀವಿ? ಕೆಲವು ಪತ್ರಕರ್ತರು ಯಾಕೆ ದಿಕ್ಕು ತಪ್ತಾ ಇದ್ದಾರೆ? ಸಿಸ್ಟಮ್ ವ್ಯವಸ್ಥೆ ಸರ್ಕಾರ ಗಮನ ಕೊಡದೇ ಆ ರೀತಿ ಸಾಗ್ತಾ ಇದೆ. ಒಂದ್ ಕಡೆ ನಮ್ಮನ್ನು ಹಗಲು ದುಡಿಸ್ಕೊಂತ ಉದ್ಯಮಿಗಳು ನಮಗೆ ₹1 ಕೊಡ್ತಾ ಇದೆ. ಮತ್ತೆ ಯಾವ ರೀತಿ ಜೀವನ ಮಾಡ್ಬೇಕು ಪತ್ರಕರ್ತರು? ಇದನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕಾದಂಥ ಸ್ಥಿತಿ ಇದು ಒದಗಿತು. ಇವತ್ತು ನೋಡಿ, ಹಿಂದೆ ನಮ್ಮ ಬಾದಾಮಿಯಲ್ಲಿ ಕಳೆದೊಂದು 6 ತಿಂಗಳ ಮುಂಚೆ ನಮ್ಮ ಅಲ್ಲಿನ ಅಧ್ಯಕ್ಷರು ರಾತ್ರಿ 12-1 ಗಂಟೆನಲ್ಲಿ ಯಾಕೆ ಇಲ್ಲಿ ತಾಲೂಕು ಆಫೀಸ್ ಓಪನ್ ಆಗಿದೆ ಅಂತ ಒಂದು ವಿಡಿಯೋ ತಗೊಂಡು ಹೋಗಿ ಅದು ವಿಡಿಯೋ ಮಾಡೋಂಥ ಸಂದರ್ಭದಲ್ಲಿ ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಒಂದು ಭಯೋತ್ಪಾದನೆ ರೀತಿಯಲ್ಲಿ ಬಂದಿದ್ದಾನೆ ಅಂದ್ಬಿಟ್ಟು ಅವನ ಮೇಲೆ ಕೇಸ್ ಮಾಡಕ್ಕೆ ಹೋಗಿ. ಬಟ್ ನಮ್ಮ ಕನಕಪ್ಪ ಇಂದ ಹಿಡ್ಕೊಂಡು ಅಲ್ಲಿರೋಂಥ ಪತ್ರಕರ್ತ ತಿಳಿದೆಂದು ಎಂತ ಕೇಸ್ ಮಾಡ್ತೀರಿ ಮಾಡಂತ ಇಡೀ ಪೊಲೀಸ್ ವರಿಷ್ಠ ಅಧಿಕಾರಿ ವರ್ಗಕ್ಕೆ ಗೆರೆಗೀಚಿ ಆ ರೀತಿ ಧರಣಿ ಹೋರಾಟ ನಡೆಸಿದ ಸಂದರ್ಭ ನಾನು ಅವ್ರ ಹಿಂದೆ ನಿಂತ್ಕೊಂಡೆ. ಇವತ್ತು ಆ ಕೇಸ್ ಮಾಡೋಂಥದ್ದು ನಿಂತ್ಕೊಂಡು ಕಡೆಗೆ ಆ ತಹಸೀಲ್ದಾರ್ ಮೇಲೆ ಒಂದು ಕೇಸ್ ಮಾಡಿ ಅಂತ ಹೇಳಿದ್ರು. ಅದೇ ರೀತಿ ಅವರು ಸಾಕ್ಬಿಟ್ಟು ಹಗಲೂ ರಾತ್ರಿ ಸ್ಟೇಷನ್ ಮುಂದೆ ಧರಣಿ ಮಾಡಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಎಚ್ಚರಿಕೊಂಡು ಪೊಲೀಸ್ ಇಲಾಖೆ 4 ಹಿಂದೆ ಹೆಜ್ಜೆ ಹೋಗಿ ಅವ್ರ ಮೇಲೆ ಕೇಸ್ ಹಾಕಿದ ರೀತಿ ನೀವೆಲ್ಲ ಒಗ್ಗಟ್ಟು ನಮ್ಮ ಕಾರ್ಯಪದವಿ ಸದಸ್ಯರು ಮೈಗೂಡಿಸ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾರೆ. ನಿನ್ನೆ ದಿನ ಸಂಜೆ ನಾನು ಈ ಬಾಗಲಕೋಟೆಗೆ 5:30-6 ಗಂಟೆ ಬರಬೇಕಾದಂಥ ಸಂದರ್ಭದಲ್ಲಿ ನನಗೊಂದು ಫೋನ್ ಬರ್ತದೆ ಜಮಖಂಡಿಯಿಂದ, ನಮ್ಮ ಅಧ್ಯಕ್ಷರು ರವಿದುರ್ಗ ಮನೆ. ಅಲ್ಲಿ ಸ್ವಾತಂತ್ರ್ಯ ಆಚರಣೆ ಸಂದರ್ಭದಲ್ಲಿ ಪ್ರತಿ ವರ್ಷ ಸುಮಾರು ಜನಕ್ಕೆ ಒಂದು ಪ್ರಶಸ್ತಿ ಕೊಡ್ತಾರೆ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭ. ಆ ನಿಟ್ಟಿನಲ್ಲಿ ಒಂದು 2-3 ನಮ್ಮ ಪತ್ರಕರ್ತರ ಸಂಘಟನೆ ಇದೆ. ಆ ಸಂಘಟನೆಯಲ್ಲಿ ಯಾರು ಹೆಸರು ಕೊಡ್ತಾರೆ ಅವರಿಗೆ ಒಂದು ಪ್ರಶಸ್ತಿ ಕೊಡುವಂಥದ್ದು ಅಲ್ಲಿ ವಾಡಿಕೆಯಿಂದ ಮೊದಲಿಂದ ಬಂದಿದೆ. ಅದು ತಹಸೀಲ್ದಾರ್ ಕೊಡ್ತಾನೆ ಬಂದಿದೆ. ನಿನ್ನೆ ಖುದ್ದಾಗಿ MLA ಅವರು ಜಗದೀಶ್ ಗುಡಿಗುಂಟೆ ಅಂತ MLA ಕನಿಷ್ಠ ಪ್ರಜ್ಞೆ ಇಲ್ಲ, ಏನು ಮಾತಾಡುವಾಗ ನಮಗೆ ಒಬ್ಬ MLA ಗೊತ್ತಿದೆ. ದುಡ್ಡಿನ ಒಂದು ಮದದಿಂದ ಆಸ್ತಿ ಬಂದ್ಬಿಟ್ಟಿರ್ತಾರೆ. ಇನ್ನೊಬ್ಬರ ಭಾವನೆ ಅರ್ಥ ಮಾಡಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಅವರಿರೋದು. ಆ ಕುಂತ ಸಭೆಯಲ್ಲಿ ಒಂದು ಹೇಳ್ತಾರೆ ಅಂತ, ಇಲ್ಲ ಆಗಿರೋದು ಒಂದೇ ಒಂದು ಸಂಘಟನೆ ಇರೋದು, ನಿಮ್ದೆಲ್ಲ ರಿಜಿಸ್ಟ್ರೇಷನ್ ಆಗಿಲ್ಲ, ನಿಮ್ದು ನಕಲಿ ನಿಮ್ಮ ಸಂಘಟನೆ ಇಲ್ಲ ಅಂತ ಹೇಳ್ತಾರೆ ಅಂತಂದ್ರೆ ಕನಿಷ್ಠ ಯಾವ ಮಟ್ಟಕ್ಕೆ ಶಾಸಕರು ನಮ್ಮ ಮುಂದೆ ಇದ್ದಾರೆ ಅಂತ ಒಂದು ಆಲೋಚನೆ ಆಗುತ್ತೆ. ಈ ಒಂದು ವಿಚಾರಕ್ಕೆ ಈ ಒಂದು ಸಂದರ್ಭದಲ್ಲಿ ತೀವ್ರವಾಗಿ ಅವರ ನಡವಳಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ದೀನಿ. ಈ ಒಂದು ವಿಚಾರ ಕುರಿತು ನಮ್ಮ ಜಮಖಂಡಿ ಅಧ್ಯಕ್ಷರು ಇಡೀ ಬಾಗಲಕೋಟೆ ಜಿಲ್ಲೆಯ ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಬಂದಿದ್ದಾರೆ. ಇದನ್ನು ಏನು ಮಾಡಬೇಕು ಏನಿಲ್ಲ ಅನ್ನೋದು ಕೂಲಂಕುಷವಾಗಿ ಈ ಮೀಟಿಂಗ್ ಮುಗಿದ ನಂತರ ಚರ್ಚೆ ಮಾಡಿ ಇದನ್ನು ಯಾವ ರೀತಿ ಹೋರಾಟ ಸಾಗಬೇಕು. ಇಲ್ಲ ಅವ್ರೇನಾದರೂ ಇವತ್ತು ಸಂಜೆ ಒಳಗಡೆ ಬಂದು ಕ್ಷಮಾಪಣೆ ಕೇಳಿದ್ರೆ ಈಗ ಒಂದು ವೇಳೆಗೆ MLA ಏನಾದರೂ ಅತಿರೇಕವಾಗಿ ಕ್ಷಮಾಪಣೆ ಕೇಳ್ತಾ ಇದ್ದರು, ರಾಜ್ಯಪಾಲರಿಗೆ ಇಡೀ ನಮ್ಮ ರಾಜ್ಯಾದ್ಯಂತ 176 ತಾಲೂಕು 31 ಜಿಲ್ಲೆ ಅಂತ ನಮ್ಮನ್ನು ರಾಜ್ಯಪಾಲರಿಗೆ ಸಬ್ಮಿಟ್ ಮಾಡಿ ಈ ಕೂಡಲೇ ಇವ್ರನ್ನ ಅಮಾನತು ಹಾಗೂ ಉಚ್ಚಾಟನೆಗೊಳ್ಳುವಂಥ ಕಾರ್ಯ ಇಂಥ 4 ಶಾಸಕರು ಬೇಕೇನು ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅರ್ಥ ಮಾಡ್ಕೊಳ್ಳೋರು ಯಾವುದೇ ಶಾಸಕರು ಮೊದಲಿಂದ ಇರೋಂಥ ಸಿಸ್ಟಮ್ನ ತೆಗೆದುಬಿಟ್ಟು ಒಂದು ಸಂಘದ ಬಗ್ಗೆ ತನಗೆ ಒಂದು ಇಂಟೆಲಿಜೆನ್ಸ್ ಇರುತ್ತೆ, PAಗಳು ಇರ್ತಾರೆ, PS ಗಳು ಇರ್ತಾರೆ, ಆ ಸಂಘಟನೆ ಇದಾವ ಇಲ್ಲ ಅಂತ ಇಡೀ ಒಂದು 2.5 ಲಕ್ಷ ಜನರ ಬಗ್ಗೆ ಅರಿವಿರ್ತದೆ ಆ ಶಾಸಕರಿಗೆ. ಒಂದು ದೊಡ್ಡ ಮಟ್ಟದ ಪತ್ರಕರ್ತರ ಸಂಘಟನೆ ಇದ್ದಾಗೆ ಅದು ಇದೆ ಇಲ್ಲ ನಕಲಿ ಅಸಲ ಅಂತ ತಿಳ್ಕೊಳ್ಳೋ ಯೋಚನೆ ಆ ಶಾಸಕರಿಗೆ ಮೊದಲು. ಇವೇನು ಇಲ್ಲದೇ ಭಾವನೆಗಳ ಜೊತೆ ಇವತ್ತು ಪತ್ರಕರ್ತರ ಜೊತೆ ಆಟ ಆಡಿದಂಥ ಸಂದರ್ಭದಲ್ಲಿ ಹಿಂದೆ ಇದೇ ರೀತಿ AS ನಡಳ್ಳಿ ಏನು ನಮ್ಮ ಮುದ್ದೇಬಿಹಾಳ ಶಾಸಕರು ಒಬ್ಬ ಕನ್ನಡಪ್ರಭ ವರದಿಗಾರರಿಗೆ ಆ ರೀತಿ ನಿನ್ನ ಭೂಮಿ ಮೇಲೆ ಇರಲ್ಲ ಅಂದ್ಬಿಟ್ಟು ಆ ರೀತಿ ಕೆಟ್ಟ ಶಬ್ದ ಅಂತ ಬೈದಂತಾಗೆ ಯಾವ ಸಂಘಟನೆಗಳು ಮುಂದೆ ಬಂದಿದೆ.
ಅವತ್ತು ನಮ್ಮ ಕಾಣಿಪದಲ್ಲಿ ದೊಡ್ಡ ಮಟ್ಟದಾಗ ರಾಜ್ಯಾದ್ಯಂತ ಪ್ರತಿಭಟಿಸಿದಾಗೆ ಕಡೆಗೆ ಒಂದು ವಾರದಲ್ಲಿ ಯೂಟರ್ನ್ ತಗೊಂಡು ಇಡೀ ರಾಜ್ಯದ ಪತ್ರಕರ್ತರು ಪರ ಕ್ಷಮಾಪಣೆ ಕೇಳಿದರು. ಅದೇ ಒಂದು ಹಿನ್ನೆಲೆಯಾಗಿ ಮುಂದಿನ ಚುನಾವಣೆಯಲ್ಲಿ ಅವರ ಸೋಲಿಗೂ ಅದು ಕಾರಣವಾಯಿತು. ಅದು ಆಗಬಾರ್ದು ಅಂತ ನನ್ನ ಭಾವನೆ. ಅದಕ್ಕೆ ಇವತ್ತು ಸಂಜೆವರೆಗೆ ಗಡುವಿದೆ. ಶಾಸಕರು ಕೇಳ್ತಾರಂತ ನಾವೇನು ಅಮ್ಮೋ ಬೆಂಗಳಿಂದ ಇಲ್ಲ, ಭಾವನೆಗಳು ಜೊತೆ ಬೇಡ. ನೀವು ಏನು ತಪ್ಪು ಮಾಡಿದೆಯೋ ಅದನ್ನು ತಿಳ್ಕೊ. ತಹಸೀಲ್ದಾರ್ ಇದ್ದಾರೆ, ಮೊದಲಿಂದ ಏನು ಅದನ್ನು ತಿಳ್ಕೊಂಬಿಟ್ಟು ಮಾಡಿ. ಏನು ನಮ್ಮ ಪತ್ರಕ್ಕೆ ಒಂದು ಪ್ರಶಸ್ತಿ ಕೊಟ್ಟರೆ ನಮಗೆ ಕಿರೀಟ ಬರಲ್ಲ, ನಮ್ಮ ಜೀವನ ಸುಧಾರಣೆ ಆಗಲ್ಲ. ಜೀವನ ಸುಧಾರಣೆ ಆಗೋಕ್ಕೆ ಮುಂದಿನ ದಿನ ದೊಡ್ಡ ಮಟ್ಟದ ಹೋರಾಟಗಳು ರೂಪಿಸೋಕ್ಕೆ ನಾನು ಈಗಾಗಲೇ ನಮ್ಮ ಇಡೀ ರಾಜ್ಯಾದ್ಯಂತ ನಮ್ಮ ಸೈನ್ಯ, ನಮ್ಮ ಕಾಣಿಪದಲ್ಲಿ ಪದಾಧಿಕಾರಿಗಳು, ಸದಸ್ಯರು, ವೈದ್ಯರು, ಅಧಿಕಾರಿಗಳು ನನ್ನ ಶಕ್ತಿ ಕೊಟ್ಟಿದ್ದಾರೆ. ಅವರ ಧೈರ್ಯದಿಂದ ನಾನು ಮುಂದೆ ಸಾಗಕ್ಕೆ ಆಲ್ರೆಡಿ ದೃಢ ಹೆಜ್ಜೆ ಇಟ್ಟಿದ್ದೀನಿ. ಸಿದ್ದರಾಮಯ್ಯ ಸರ್ಕಾರವು 2.5 ಕೋಟಿ ಮಹಿಳೆಯರಿಗೆ ಶಕ್ತಿ ಯೋಜನೆ ಅಡಿಯಲ್ಲಿ ಇವತ್ತು ರಾಜ್ಯಾದ್ಯಂತ ಓಡಾಡಿ ಫ್ರೀ ಬಸ್ ಪಾಸ್. ಇವತ್ತು ಸಾಮಾಜಿಕ ಅಧಿಕಾರರಾಗಿರುವಂಥ ಸಿದ್ದರಾಮಯ್ಯನವರು 14 ಬಜೆಟ್ ಮಂಡಿಸಿದಂಥ ಸಿದ್ದರಾಮಯ್ಯನವರಿಗೆ ಈ ಸಭೆ ಮೂಲಕ ಒಂದು ಪ್ರಶ್ನೆ ಮಾಡ್ತೀನಿ. ಇದೇನಾ ನಿಮ್ಮ ಸಾಮಾಜಿಕ ಅಧಿಕಾರ? ಇವತ್ತು ಮಹಿಳೆಯರಿಗೆ ಏನು ಕೊಟ್ಟಿದೆ? ಸಂತೋಷ. ಅವರೆಲ್ಲರೂ ನಮ್ಮ ತಾಯಿಯಂದಿರು, ಅಕ್ಕ ತಂಗಿಯರು ಓಡಾಡ್ತಿದ್ದಾರೆ, ಸಂತೋಷ. ಅವ್ರಿಗೆ ಏನಪ್ಪ ಮಾನದಂಡ ಅಂತಂದರೆ ಒಂದೇ ಒಂದು ಆಧಾರ್ ಕಾರ್ಡ್ ಇತ್ತು ಅಂತ ತೋರಿಸ್ಬಿಟ್ರೆ ಮುಗಿದೋಯ್ತು. ಇವತ್ತು ನಮ್ಮ ಪತ್ರಕರ್ತರಿಗೆ ಡೆಲ್ಲಿಯಿಂದ RNA ಬಂದಿದೆ. ಆ RNA ಹೊಂದಿದ್ದ ಸಂಪಾದಕರು ಅವ್ರ ಪತ್ರಕರ್ತರಿಗೆ ಒಂದು ಲೆಟರ್ ಕೊಡ್ತಾರೆ, ನಿರಂತರವಾಗಿ ಪತ್ರಿಕೆ ಸರ್ಕ್ಯುಲೇಷನ್ ಇತ್ತು. ಇದನ್ನು ಮಾನದಂಡ ನೋಡಿ. ನಾನು ಎಲ್ಲ ನಕಲಿ ಪತ್ರಕರ್ತೆ ಕೊಡಂತ ಹೇಳ್ತಾ ಇದ್ದೆ. ನಿಜವಾಗ್ಲೂ ಪತ್ರಕರ್ತರಿದ್ರೆ ಅವ್ರು ದಾಖಲೆ ಪರಿಶೀಲನೆ ಮಾಡಿ ಅದು ಕೊಡು ಅಂತಂದರೆ ಫೆಬ್ರವರಿ 2024 ಘೋಷಣೆ ಆದಂಥ ಬಜೆಟ್ ನಮ್ಮ ಹೋರಾಟ ಪರವಾಗಿ ಇನ್ನೂ ಇನಾಮಿನೇಷನ್ ಕಳಿಸ್ತಾರೆ. ಅದಕ್ಕೆ ಕೊನೆಯ ಗಡುವಾಗಿ ಆಗಸ್ಟ್ ತಿಂಗಳ ಒಳಗಡೆ ಕೊಟ್ಟಿದ್ದೀನಿ. ಈ ಆಗಸ್ಟ್ 15 ಒಳಗಡೆ ಇವತ್ತೇನು ವಾರ್ತಾ ಇಲಾಖೆ ಗೈಡ್ಲೈನ್ಸ್ ಕೊಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದರೆ, ಒಂದು ವೇಳೆಗೆ ನಮ್ಮ ಪತ್ರಕರ್ತರಿಗೆ ಏನಾದರೂ ಆ ಗೈಡ್ಲೈನ್ಸ್ ಮಾರಾಟ ಆಗಿದ್ದೇ ಆಯಿತು ಅಂದರೆ ಖಂಡಿತವಾಗಿಯೂ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಹೋರಾಟ ಶುರುವಾಗುತ್ತೆ. ಜೊತೆಗೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹೈಕೋರ್ಟ್ನಲ್ಲಿ ಸೆಪ್ಟೆಂಬರ್ನಲ್ಲಿ ರಿಟ್ ಫೈಲ್ ಆಗಿ ಇಡೀ ಸಾರ್ವಜನಿಕರ ಒಂದು ಪ್ರಶ್ನೆ ಆಗಿ ಒಂದು ಆ ಮಟ್ಟದಾಗಿ ಪ್ರಶ್ನಿಸುವಂಥ ಒಂದು ತಾಕತ್ತು ನಮ್ಮ ಕಾಣಿಪರಿಗಿದೆ. ಆ ನಿಟ್ಟಿನಲ್ಲಿ ಪ್ರಬಲವಾದ ಒಂದು ಕಾನೂನು ಹೋರಾಟ ನಡೀತದೆ ಅಂತ ಹೇಳ್ತಾ, ಈ ಯಾರು ನಮ್ಮ ಕಾಣಿಪದಲ್ಲಿ ಸದಸ್ಯರು ಅಧೈರ್ಯರಾಗುತ್ತಾರ, ರಾಜ್ಯದಲ್ಲಿರುವಂಥ ಯಾವುದೇ ಸಂಘಟನೆಯಲ್ಲಿರುವಂಥ ನಮ್ಮ ವರದಿಗಾರ ಪತ್ರಕರ್ತರ ನಮ್ಮ ಧ್ವನಿ ನಿಲ್ತದಂತ ಹೇಳ್ತಾ, ಹೋರಾಟವೆಂಬ ಸಾಗರಕ್ಕೆ ಸಾವಿರಾರು ನದಿಗಳು ಯಾವ ರೀತಿ ಹರಿದು ಹೋಗ್ತಾವೋ, ಇವತ್ತು ಸಂಘಟನೆಗಳು ವಿಭಿನ್ನ ಬೇರೆ ಬೇರೆ ಆಗಿರೋದು. ಬಟ್ ಅಲ್ಲಿ ಇರುವಂಥ ಎಲ್ಲರೂ ನಮ್ಮ ಪತ್ರಕರ್ತರ ಮಿತ್ರರು. ಪತ್ರಕರ್ತರ ಸಮಾಜಗಳ ಮೇಲೆ ಯಾವತ್ತೂ ನಾವು ಸಂಘಟನೆಯ ಅಧ್ಯಕ್ಷರು ಇರ್ಬೋದು, ಮುಖಂಡರುಗಳು ಸೌಧ ಕಟ್ಟುವಂಥ ಕೆಲಸ ಖಂಡಿತ ಆಗಬಾರ್ದಂತ ಈ ಸಂದರ್ಭದಲ್ಲಿ ಹೇಳ್ತಾ, ನವೆಂಬರ್ 1ರಿಂದ ಇಡೀ ನಮ್ಮ ಕಾಣಿಪದಲ್ಲಿ ಸದಸ್ಯರು ಒಂದು ಯೋಜನೆ ಜಾರಿಗೊಳಿಸ್ತಾ ಇದ್ದೀನಿ. ಇವತ್ತು 3,000 ಜನ ಸದಸ್ಯರು ಏನಿದೆ ನಮ್ಮಲ್ಲಿ, ಅದರಲ್ಲಿ 300 ಜನ ಸೆಲೆಕ್ಟ್ ಮಾಡ್ಕೊಂಡು ತಿಂಗಳಿಗೆ 100 ರೂಪಾಯಿ ಒಂದು ಕ್ಷೇಮ ನಿಧಿ ಮಾಡ್ತೀವಿ. ಯಾರಿಗೂ ಬಲವಂತಿಲ್ಲ. ಯಾವುದೋ ಗುಡಿ ಗುಂಡಾರಕ್ಕೆ ಇಲ್ಲ ಅನಾಥರಿಗೆ ಯಾರೋ ಒಂದು ನೊಂದಂಥವ್ರಿಗೆ ಒಂದು 100 ರೂಪಾಯಿ ನೀವು ಸಹಾಯ ಮಾಡಿಲ್ಲ ಅಂತ ತಿಳ್ಕೊಂಡು ಆ ರೀತಿಯಾಗಿ 100 ರೂಪಾಯಿ ಆ ಒಂದು ಕ್ಷೇಮ ನಿಧಿ ಬೇಕು. ಅದು ತಿಂಗಳಿಗೆ 30,000 ಆಗುತ್ತೆ. ಇನ್ನೂ ಕೆಲವು ನನ್ನ ಆತ್ಮೀಯರ ಹತ್ರ ಅದಕ್ಕೆ ಏನು ಆ ನಿಧಿಗೆ ಶೇಖರಣೆ ಮಾಡಿ ನವೆಂಬರ್ 1ರಿಂದ ಆ ಬಂದಂಥ ದುಡ್ಡಿನಲ್ಲಿ ಇಡೀ ನಮ್ಮ ಕಾಣಿಪದಲ್ಲಿ ಯಾರೇ ಸದಸ್ಯರಿರ್ಬೋದು, ಮರಣ ಹೊಂದಿದಂಥ ಪತ್ರಕರ್ತರ ಕುಟುಂಬಗಳಿಗೆ, ಮಾರಣಾಂತಿಕ ಕಾಯಿಲೆ ಹೊಂದಿದಂಥ ಪತ್ರಕರ್ತರಿಗೆ, ಜೊತೆಗೆ ಆಕ್ಸಿಡೆಂಟ್ ಆದಂಥ ಪತ್ರಕರ್ತರು ಪ್ರಾರಂಭ ಹಂತದಲ್ಲಿ ನವೆಂಬರ್ 1ರಿಂದ 10,000 ರೂಪಾಯಿ ಕೊಡುವಂಥ ಕೆಲಸ ಪ್ರಾರಂಭವಾಗಿ ಅದು ಮುಂದೆ ಹೆಮ್ಮರವಾಗಿ ಲಕ್ಷಾಂತರ ರೂಪಾಯಿ ಕೊಡುವಂಥ ಕೆಲಸ ನಮ್ಮ ಕಾಣಿಪದಲ್ಲಿ ಆಸೆ ತಂದ್ಬಿಟ್ಟು ಸ್ವಾಮೀಜಿಗಳ ಸಮಕ್ಷಮದಲ್ಲಿ ಇವತ್ತು ನಾನು ಮಾತನಾಡ್ತಾರೆ. ಅದಕ್ಕೆ ಹಗಲೂ ನಾನು ಶ್ರಮವಹಿಸಿದಂಥ ಈ ಸಂದರ್ಭದಲ್ಲಿ ಹೇಳ್ತಾ, ಅನೇಕ ಸವಾಲುಗಳು ನಮ್ಮಲ್ಲಿದ್ದಾವೆ. ಅದನ್ನೆಲ್ಲ ಈಗ ಮಾತು ಮನೆ ಕಲಿಸ್ತು ತೂತು ಒಲೆ ಕೆಲಸ ಅಂದರೆ ಯಾವಾಗಲೂ ನಾವು ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋ ರೀತಿಯಲ್ಲಿ ಇಡೀ ನಮ್ಮ ಕಾಣಿಪದಲ್ಲಿ ಸದಸ್ಯರು ಮೌನದ ಹೋರಾಟಕ್ಕೆ ಶರಣಾಗಿ ಕಾನೂನಿಗೆ ಹೆಚ್ಚು ಒತ್ತು ನೀಡಿ ಅಂತ ಹೇಳ್ತಾ, ಕಾನೂನಿಗಿನ ದೊಡ್ಡವರು ಯಾರೂ ಇಲ್ಲ. ಇವತ್ತು ಒಂದು ನೀವು ತಿಳ್ಕೊಳ್ಳಿ, ನಿಮ್ಮೆಲ್ಲ ಹೋರಾಟದ ಫಲ ಇವತ್ತು 92 ವರ್ಷ ಇರುವಂಥ ಒಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಇವತ್ತು ನಡ್ತಾ ಹೋಗ್ತಾ ಇದೆ. ಕೇವಲ 2 ವರ್ಷದಲ್ಲಿ ಇವತ್ತು ಆ ಮಟ್ಟದಾಗಿ ಹೋರಾಟ ಇಡೀ ಪತ್ರಕರ್ತರಿಗೆ ಆ ಮಟ್ಟ ಧೈರ್ಯ ಬಂದ್ಬಿಟ್ಟು ಇವತ್ತು ನಮಗೆ ಕಾಣಿಪದಲ್ಲಿ ಇಟ್ಕೊಂಡ್ಬಿಟ್ಟು 2 ವರ್ಷದಲ್ಲಿ ಅವ್ರು 5,000 ಸದಸ್ಯರಿದ್ದರೆ ನಾವು 3,000 ತಂದ. ಇನ್ನು 1 ವರ್ಷದಲ್ಲಿ ಬಹಳಷ್ಟು ಬದಲಾವಣೆ ರಾಜ್ಯದಲ್ಲಿ ನಮ್ಮ ಧ್ವನಿಯಿಂದ
ನ್ಯಾಯದ ಪರ ಕ್ರಾಂತಿಕಾರಿಗಳ ಹೆಜ್ಜೆಗಳು ಖಂಡಿತವಾಗಿ ಸಾಕುವಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಬಾಬುರ ಬಗ್ಗೆ ಹೇಳಕ್ಕೆ ಬಹಳಷ್ಟು ವಿಷಯಗಳಿವೆ. ಆಡು ಮುತ್ತದ ಸೊಪ್ಪಿಲ್ಲ ಅನ್ನುವಂಥ ನಮ್ಮ ಆದಿ ಬಾಬು ಅವರು ಅನೇಕ ರಂಗದಲ್ಲಿ ತಮ್ಮಂತ ತೋರಿಸ್ತಿದ್ರು. ಅವ್ರ ಬಗ್ಗೆ ಬಹಳಷ್ಟು ಕೇಳಿದ್ದೀವಿ. ಅವ್ರನ್ನ ನೋಡ್ತಿದ್ರೆ ಒಂಥರ ಖುಷಿ. ಉಪೇಂದ್ರ ಅವರನ್ನ ನೋಡ್ದಂಗೆ ಆಗ್ತದೆ. ಅವ್ರದ್ದೊಂದು ಸಿನಿಮಾ ನಿನ್ನೆ ನೋಡಿದೆ ನಾನು, ಒಂದು ತೋರಿಸ್ತಾರೆ. ಎಂಥ ಮಟ್ಟದ ಅದ್ಭುತವಾದಂಥ ನಟನೆ, ಆ ಆ್ಯಕ್ಷನ್ನು, ಆ ಫೈಟ್ ನೋಡ್ತಾ ಇದ್ರೆ ಯಾವ ಚಲನಚಿತ್ರ ನಟರಿಗೂ ಕಡಿಮೆ ಇತ್ತು. ಇವತ್ತು ಅಂಥ ಒಂದು ಪ್ರತಿಮೆ ಇಂಥ ಬಾಗಲಕೋಟೆಯಲ್ಲಿ ಆಳ್ತಾ ಇದೆ ಬಹಳಷ್ಟು. ಅದು ನಮ್ಮ ಸಂಘಟನೆಯಲ್ಲಿ ಒಬ್ಬ ಜಿಲ್ಲಾಧ್ಯಕ್ಷರು ಮೂಲಕ ಇದ್ದಾರೆ. ಅವ್ರಿಗೆ ಎಲ್ಲ ರೀತಿಯಿಂದ ಮುಂದಿನ ದಿನದಲ್ಲಿ ನಾನು ಎದೆ ಕೊಟ್ಟು ನಿಲ್ತೀನಿ ಅಂತ ಈ ಸಂದರ್ಭದಲ್ಲಿ ಮಾತಾಡ್ತೀನಿ. ಇದ್ರ ಜೊತೆಯಾಗಿ ಇವತ್ತು ನಮ್ಮ ವಕೀಲರು ಸಾಹೇಬರು ಇವತ್ತು ಆಟ ಆಡಿದ್ರು ಬಹಳಷ್ಟು ಮನಸ್ಸುಗಳಲ್ಲಿ. ಒಬ್ಬ ವಯಸ್ಸಾದಂಥ ವ್ಯಕ್ತಿ ಆಟ ಆಡಿದ್ರು, ಅದಂತೂ ಬಹಳಷ್ಟು ಎಂತೆಂಥ ಅದ್ಭುತ ಕಲಾವಿದರು ಇವತ್ತು ನಮ್ಮ ಮಧ್ಯದಿಂದ ಸಂತೋಷ. ಜೊತೆಗೆ ಬರೇ ಇವತ್ತು ನಾವೇನೋ ಹೋರಾಟದ ಒಂದೇ ನಾವು ಹೋಗ್ತಾ ಇರೋ ಜೊತೆಗೆ ಇಂಥವೆಲ್ಲ ನಾವು ಸಂತೋಷ ಪಡ್ತಾ ಏನು ಜೀವನ ಸಾಗಿಸ್ತಾ ಇದೀವೋ ಇವತ್ತು ಭಾವನೆಗಳ ಮುಖಾಂತರ ನಮ್ಮ ಸಂಘಟನೆ ಕಟ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ತಾಳ್ಮೆಯಿಂದ ಇನ್ನು 1 ವರ್ಷ ಕಾಯಿರಿ. ಎಲ್ಲ ರೀತಿಯಿಂದ ಸರ್ಕಾರ ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ನಿಮಗೇನು ಬೇಕು ಇಡೀ ರಾಜ್ಯದ ವರದಿಗಾರರ ಪರ ನಿಲ್ಲುವಂಥ ಕಾಲ ಹತ್ತಿರವಿದೆ ಅಂತ ಹೇಳ್ತಾ ನನ್ನನ್ನು ಇಲ್ಲಿ ಬರಮಾಡಿಕೊಂಡು ಪೂಜ್ಯರ ಹೆಸರುಗಳನ್ನ ಅಂತ ಇವತ್ತು ಅಂಥ ಪೂಜ್ಯರ ಒಂದು ಆಶೀರ್ವಾದ ನನಗೆ ದೊರೆತಿದೆ. ಇದನ್ನ ಯಾವತ್ತೂ ನಾವು ಹಿಂತಿರುಗಿ ನೋಡಲ್ಲ ಅಂದ್ಬಿಟ್ಟು ಆದಷ್ಟು ತಾಳ್ಮೆಯಿಂದ ಕಾನೂನಾತ್ಮಕವಾಗಿ ನಾವು ಹೋಗೋಣ. ಜೊತೆಗೆ ನಮ್ಮ ಮತ್ತೊಬ್ಬ ವಕೀಲ ಸಾಹೇಬರು ನಮ್ಮ ಪತ್ರಿಕಾ ರಂಗದಲ್ಲಿ ಇಟ್ಬಿಟ್ಟು ಏನೆಲ್ಲ ಮಾಡಿದ್ರು ಅಂತ ಹೇಳಿದ್ರು ಬಹಳಷ್ಟು ಸಂತೋಷ ಪಡುವಂಥ ವಿಷಯ. ನಿಮಗೆ ಗೊತ್ತಿದೆ ಕಷ್ಟ ಏನು, ಸುಖ ಏನು, ಪತ್ರಿಕಾ ಸ್ಥಿತಿಗತಿ ಏನು. ಅದಕ್ಕೆ ವಾರ್ತಾ ಇಲಾಖೆ ಬಗ್ಗೆ ತಿಳಿಯುತ್ತದೆ. ಅಲ್ಲಿ ನಡೆಯಷ್ಟು ತಾರತಮ್ಯ ಅನ್ಯಾಯಗಳು ಇನ್ನೆಲ್ಲಿ ನಡೆಯಲ್ಲ. ಅದನ್ನ ಒಂದು ಹೆಜ್ಜೆಗೂ ಸಾಕ್ಷಿಗಳು ಸಮೇತ ನಾನು ಇನ್ನೊಂದು ವರ್ಷದಲ್ಲಿ ಹೊರಗಡೆ ಇದಕ್ಕೆ ಸಂಘಟನೆ ಕಟ್ಟ ಒಂದು ಜವಾಬ್ದಾರಿ ಆ ಹಂತವನ್ನು ಕಲಿತೀವಿ. ಇನ್ಮೇಲೆ ಸರ್ಕಾರ ಹಾಗೂ ವಾರ್ತಾ ಇಲಾಖೆ ಭ್ರಷ್ಟಾಚಾರವನ್ನು ಪ್ರಪಂಚಕ್ಕೆ ಇವತ್ತು ಸಮಾಜಕ್ಕೆ ತೋರಿಸುವಂಥ ಕೆಲಸ ಇವತ್ತು ನಮ್ಮ ವಕೀಲರು ಸಹಾಯಗಳಿಂದ ಇವತ್ತು ನಮ್ಮ ಒಂದು ಚಿಕ್ಕಬಳ್ಳಾಪುರ ಕಾರ್ಯಕ್ರಮದಲ್ಲಿ ಸಂತೋಷ ಇದ್ದರೆ ಒಂದು ಮಾತು ಹೇಳಿದ್ರು ಸಂಭಾಷ. ಬಂಗೇರು ಮಲ್ಲಿಕಾರ್ಜುನ ಹೋರಾಟಕ್ಕೆ ಕಾಣಿಪಾದನೆಗೆ ಅವ್ರು ಯಾವುದೇ ಹೊತ್ತಲ್ಲಿ ನನ್ನ ಹತ್ರ ಬಂದರು. ಇತ್ತೀಚೆಗೆ ನಾನು ಬಹಿರಂಗವಾಗಿ ಹೋರಾಟಕ್ಕೆ ಇಳಿಯೋದನ್ನು ಕಡಿಮೆ ಮಾಡಿದ್ದೀನಿ. ಅವ್ರು ಯಾವ ರೀತಿ ಸಲಹೆ ಸೂಚನೆ ಮಾರ್ಗದರ್ಶನ ಬೇಕು ಕಾನೂನಾತ್ಮಕವಾಗಿ ನನ್ನ ಶಕ್ತಿ ಮೀರಿ ಅವರಿಗೆ ಕೊಡ್ತೀನಿ. ಈ ಸಂದರ್ಭದಲ್ಲಿ ಪತ್ರಕರ್ತರಿಗೆ ಸೌಲಭ್ಯ ಸಿಗಲೇಬೇಕಂದ್ಬಿಟ್ಟು ಒತ್ತಾಯ ಮಾಡ್ತಾರೆ ಅಂದ್ಬಿಟ್ಟು ಸರ್ಕಾರದ ವಿರುದ್ಧ ಅರಿಯಾದಂಥ ಒಂದು ಸಂದರ್ಭ ಇವತ್ತು ಸುಪ್ರೀಂ ಕೋರ್ಟ್ ವಕೀಲರು ನಮ್ಮಿಂದ ಇದ್ದಾರೆ. ಇದಕ್ಕಿಂತ ಸಂತೋಷ ಮತ್ತೊಂದಿಲ್ಲ. ಅನೇಕ ವಕೀಲರು ನಮ್ಮ ಜೊತೆ ಇದ್ದಾರೆ. ಕಾನೂನು ಈಗಾಗಲೇ ನಮ್ಮ ಜೊತೆ ಇದೆ. ಆ ಕಾನೂನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸರ್ಕಾರ ತಾರತಮ್ಯ ಧೋರಣದಿಂದಾಗಿ ನಮ್ಮ ಪತ್ರಕರ್ತರು ಬೀಳಲಿದೆ. ಅದು ಮುಂದಿನ ದಿನ ಅದು ನಮ್ಮ ಹಕ್ಕು ಪಡೆಯೋದ್ರ ಮುಖಾಂತರ ಹೋರಾಟದಿಂದ ಸಾಗಿ ನಾವೆಲ್ಲ ಅದನ್ನು ಪಡೆದು ನಾವು ನಮ್ಮ ಜೊತೆಗಿರುವಂಥ ಕುಟುಂಬ ಮಂದ ಆಸದಲ್ಲಿ ಸಾಕಂದ್ರೆ ನನ್ನ ಜೀವನದ ಕೊನೆಯ ಉಸಿರಿರುವವರೆಗೂ ಹೋರಾಟ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಇಲ್ಲಿ ಬರಮಾಡಿಕೊಂಡು ಒಂದು 4 ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲೆ ಇರುವ ಪೂಜ್ಯರಿಗೆ ಹಾಗೂ ಗಣ್ಯಮಾನರಿಗೆ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಹಿರಿಯರಿಗೆ ಅನಿಸುತ್ತಾ ಈ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಿಶೇಷವಾಗಿ ಕಾರ್ಯನಿರತ ಪತ್ರಕರ್ತರ ಬಗೆಯ ಸಂಘಟನೆಯ ಸವಿಸ್ತಾರವಾಗಿ ಆ ಸಂಘಟನೆಯಿರುವಂತಹ ಪ್ರತಿಯೊಂದು ಸೌಲಭ್ಯದ ಬಗ್ಗೆ ಮತ್ತು ಸಹಕಾರದ ಬಗ್ಗೆ ಮತ್ತು ನಮಗೆ ಸಹಕಾರ ನೀಡಿದಿರುವಂಥ ಅವರಿಗೆ ಯಾವ ರೀತಿ ಮಾತಾಡೋದ್ರ ಬಗ್ಗೆ ಅಥವಾ ನಾವು ಪತ್ರಿಕೆ ಹ್ಯಾಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಸವಿಸ್ತಾರವಾಗಿ ಹೇಳಿದ್ದಾರೆ. ಹಾಗೆ ಈಗ ಪರಮ ಪೂಜೆ ಇರೋಲ್ಲ ನಮ್ಮ ಚಿಕ್ಕ ಅಜ್ಜವರು ಒಂದೆರಡು ಮಾತಾಡ್ತಾರೆ. ಓಂ ಶ್ರೀ ಗುರುದೇವ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಪ್ರಭಾಂ ಅಹಂ ಮಂಜುಂ ಜಗತ್ತಂ. ವೇದಿಕೆಯಲ್ಲಿ ಆಸನದಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಪೂಜ್ಯರೆಲ್ಲರಿಗೂ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಅದೇ ರೀತಿಯಾಗಿ ಆರಾಧ್ಯ ದೈವ ಉತ್ತರ ಕರ್ನಾಟಕದ ಆರಾಧ್ಯ ದೈವ ಹೆಬ್ಬಳ್ಳಿ ರಾಜ್ಯದಲ್ಲಿ ಅನಂತ ಧನ್ಯವಾದಗಳನ್ನು ಅರ್ಪಣೆ ಮಾಡಿ ವೇದಿಕೆಯ ಮೇಲೆ ಆಶೀರ್ವಾದವಾಗಿರ್ತಕ್ಕಂಥ ಸರ್ವರಿಗೂ ಅದೇ ರೀತಿಯಾಗಿ ವೇದಿಕೆಯ ಮುಂಭಾಗದಲ್ಲಿ ಆಶೀರ್ವಾದವಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಕಾರ್ಯಕರ್ತರಿಗೂ ಅನಂತ ಧನ್ಯವಾದಗಳು. ಪತ್ರಕರ್ತರು ಅಂತಂದ್ರೆ ಬಿಡಿಸಿ ಹೇಳುವಂಥದ್ದು ಪತ್ರಕರ್ತರು. ಸಮಾಜದಾಗ ಏನು ನಡೆದೈತಿ ಏನು ಇಲ್ಲ ಬಿಡಿಸಿ ಹೇಳುವಂಥ ಕೆಲಸ ಪತ್ರಕರ್ತರು ಮಾಡ್ತಾರೆ. ಹೆಂಗಪ್ಪ ಅಂತಂದ್ರೆ ಒಂದು ತಂದೆ ಒಬ್ಬ ಮಗ
ಒಂದು ಟೇಬಲ್ ಮ್ಯಾಗ ಕುಂದಿರ್ಸ್ಬಿಟ್ಟೆ ಇಬ್ಬರು, ಒಬ್ಬ ಮಗನ ಒಬ್ಬ ತಂದಿನ ಕುಂದಿರಿಸಿ ಇಬ್ಬರು ಮುಂದೆ 2 ಗ್ಲಾಸ್ ಇಟ್ಟು, ಏನು ಗ್ಲಾಸ್ 2 ಗ್ಲಾಸ್ ಇಟ್ಟು 2 ಗ್ಲಾಸ್ ಇಟ್ಟು ಒಂದ್ರಾಗ ಹಾಲು ಹಾಕ್ರಿ, ಇನ್ನೊಂದ್ರಾಗ ಆಲ್ಕೋಹಾಲ್ ಹಾಕ್ರಿ. ತಿಳಿದ್ರಿ? ಒಂದ್ರಾಗ ಹಾಲು ಹಾಕ್ರಿ, ಒಂದ್ರಾಗ ಆಲ್ಕೋಹಾಲ್ ಹಾಕ್ರಿ, ಸೇರಿ ಅಂತಿರಲ್ಲ ಹಾಕ್ರಿ. ಆ ತಂದಿ ಏನು ಮುಡ್ತಾನೆ, ಯಾವ ಗ್ಲಾಸ್ ಮುಡ್ತಾನೆ? ಎಲ್ಲರೂ ಮುಟ್ಟಾರ. ಆಲ್ಕೋಹಾಲ್ ಮುಟ್ತಾನ ತಂದಿ. ಅದಕ್ಕೆ ಮಗ ಕೂಸು ಅದವ ಯಾವಾಗಲೂ ಏನ್ ಮಾಡ್ತಾನ, ಹಾಲು ಮಾಡ್ತಾನ. ಅದಕ್ಕೆ ತಾಯಿ ಆ ಕುಡ್ಕೊಂತ ಮಗ ಹೇಳ್ತಾನಂತ, ಯಪ್ಪ ನಾ ಹಾಲು ಕುಡಿದು ತಾಯಿ ತೊಡಿ ನಾ ಮುಕ್ಕೋತೀನಿ, ನೀ ಆಲ್ಕೋಹಾಲ್ ಕುಡಿದು ನಾಯಿ ತೊಡಿ ನಾ ಮುಕ್ಕೋತಿಯಲ್ಲ. ಹಂಗ ಬಿಡಿಸಿ ಹೇಳ್ತಕ್ಕಂಥವ್ರು, ಸಮಾಜದಲ್ಲಿ ನಡೀತಕ್ಕಂಥ ಕ್ರೌರ್ಯಗಳು, ಸಮಾಜದಲ್ಲಿ ತುಳಿತಕ್ಕ ಒಳಗಾಗಿರ್ತಕ್ಕಂಥ ಜನರ ಬದುಕನ್ನು ಬಿಡಿಸಿ ಹೇಳ್ತಕ್ಕಂಥವ್ರಿಗೆ ಯಾರು ಮಾಡ್ತಾರಪ್ಪ ಅಂದ್ರೆ ಪತ್ರಕರ್ತರು ಮಾಡ್ತಾರೆ. ನಾವು ಮೊದಲೇಗೆ ಏನ್ ಮಾಡ್ತೀವಪ್ಪ ಅಂತ ಪೇಪರ್ನಾಗ ಎಲ್ಲಿ ಆಕ್ಸಿಡೆಂಟ್ ಆಯ್ತು, ಎಲ್ಲಿ ಕಳ್ತನ ಆಯ್ತು, ಇವ್ರು ನೋಡ್ತೀವ್ರಿ. ಒಳ ಪುಟಗಳು ಅಂತ ಇರ್ತಾವ, ಅವ್ನ ಯಾರು ನೋಡ್ತೀವಿ? ಯಾರು ನೋಡಂಗಿಲ್ಲ. ಮಂಥನ ಚಿಂತನ ಮಂಥನ ಅಂತ ಇರ್ತಾವ. ಅನೇಕ ರೀತಿ ಬೀಚಿ ಸಾಹಿತಿಗಳಾಗಿರ್ಬೋದು, ಅವ್ರು ಒಂದು ರೀತಿಯಿಂದ ಪತ್ರಕರ್ತರ ಇರ್ಬೋದು. ಅವರು ಅಂಕಣಗಳನ್ನ ಬರೀತಿದ್ರು. ಅವ್ರ ಅಂಕಣ ಅವ್ರ ತರುವಾಯ ಬುಕ್ಗಳವು. ಅವರು ಮೊದಲೇಕಿದ್ದಂಥ ಪೇಪರ್ದಾಗ ಅಂಕಣಕಾರ ಇದ್ರು. ಅಂತ ಮಹಾನ್ ವ್ಯಕ್ತಿಗಳು ಕೊಟ್ಟಿದ್ದು ಯಾರಪ್ಪ ಅಂದ್ರೆ ಪತ್ರಕರ್ತರು ಮತ್ತೆ ಬೇರೆ ಯಾರುವಲ್ಲ. ಅಂತ ಸಾಹಿತಿಗಳನ್ನ, ಬಡ ಸಾಹಿತಿಗಳನ್ನ ಹೊರಗೆ ತಂದವ್ರ ಕೀರ್ತಿ ಯಾರಿಸತ್ತಪ್ಪ ಅಂದ್ರೆ ಪತ್ರಕರ್ತ ಸದನಿ ಮತ್ತೆ ಬೇರೆ ಸಲ ಸಾಧ್ಯ ಇಲ್ಲ. ಅಂತ ಕಾರ್ಯ ಮಾಡಬೇಕಾಗಿರ್ತಕ್ಕಂಥ ಬಾಬು ಎಷ್ಟೋ ವರ್ಷಗಳ ಪರ್ಯಂತರವಾಗಿ ಆ ಓಪನ್ ಹಾರ್ಟ್ ಪತ್ರಿಕೆಯನ್ನ ಜನಸಾಮಾನ್ಯರಿಗೆ ಮುಗಿಸ್ಕೊಂತ ಮುಂದೆ ಬಂದಾರ. ಬರಬೇಕಾದ್ರೆ ನಮ್ಮ ಅಂತಂಬರು ಇರ್ತಾರೆ, ಇಷ್ಟು ಮಂದಿ ನಮ್ಮ ಅಂತಂಬರು ಇರ್ತಾರೆ. ಹೆಂಗಿರ್ತಾರಂದ್ರೆ ತುಳಿಯಾಕ ನೋಡ್ತಿರ್ತಾರ. ಅದಕ್ಕೆ ಹೆಂಗಿರ್ತಕ್ಕಂದ್ರೆ ಆಲಿನ ಬೀಜ ನೋಡಿದ್ರೆ ಆಲದ ಗಿಡದ ಬೀಜ ಸಣ್ಣದ, ಭಾಳ ಸಣ್ಣದು. ಅದು ನೆಲಕ್ಕೆ ಬಿದ್ದು ಬೆಳಿಬೇಕಾಗಿತ್ತಂದ್ರೆ 4-8 ಮಂದಿ ತುಳಿದು ಹೋಗ್ತಾರಂತದ. ಬೆಳಿಬೇಕಾದ್ರೆ ತುಳಿಯಾಕ ಚಲೋ ಮಾಡ್ತಾರ. ಅವಾಗ ಅದು ಆಲದ ಗಿಡ ಹೇಳ್ತಕ್ಕಂತ, ನಾನು ಎಷ್ಟು ತುಳಿ ಆದ್ರೆ ಮ್ಯಾಗ ತುಳಿಬೋದು, ಆದ್ರೆ ಬೇರೆ ತುಳಿಯಾಕ ಸಾಧ್ಯ ಇಲ್ಲ ನನಗೆ ಮನುಷ್ಯಾಗಂತ. ನೀ ಬೇರೆ ತುಳಿಯಾಕ ಸಾಧ್ಯ ಇಲ್ಲ ನನಗೆ, ಯಾವಾಗ ನೀ ನೆತ್ತಿ ತುಳಿಬೋದ್ರೆ ಆದ್ರೆ ಬೇರೆ ತುಳಿಯಾಕ ಸಾಧ್ಯ ಇಲ್ಲ. ಇಂದಿಲ್ಲ ನಾಳೆ ನಾನು ಬೆಳೆದು ತೋರ್ತೀನಿ. ಹೆಂಗೆ ಬೆಳಿತೀನಿ ಅಂದ್ರೆ 1000 ಸುನಾಮಿಗಳು ಬಂದ್ರೆ ಬೇರೆ ಕಿತ್ತು ಹೋಲಾರ್ದಂಗೆ ಬೆಳಿತೀನಿ ಅಂತೇಳಿ ಚಾಲೆಂಜ್ ಮಾಡ್ತಕ್ಕಂಥವ್ರು ಆಲದ ಗಿಡ. ಇಂಥ ಆಲದ ಗಿಡಕ್ಕೆ ಸಣ್ಣದಾಗಿರ್ತಕ್ಕಂಥ ಈ ಆಲದ ಗಿಡ ಉಳಿದುಂಬಿಸಿ ಬೆಳೆಸಬೇಕಾಗಿತ್ತಂದ್ರೆ ನೋಡ್ರಿ, ಮಧ್ಯಕ್ಕೆ ಹಚ್ಚಿದಾಗ ಗಿಡ ಹಚ್ಚಿ ಬಂದ್ರು. ಅದು ಯಾವ ಗಿಡ ಹಚ್ಚಿದ್ರಪ್ಪ ಅಂದ್ರೆ ಬೇವಿನ ಗಿಡ ಹಚ್ಚಿದ್ರು. ಬೇವಿನ ಗಿಡಕ್ಕೆ ಯಾವಾಗಂದ್ರೆ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಘಟನೆ. ಹೆಂಗಂದ್ರೆ ಪಾರ್ವತಿ ಪರಮೇಶ್ವರ ಧ್ಯಾನಾಸಕ್ತನಾಗಿ ಕುಳಿತ ಟೈಮಿಗೆ ಒಬ್ಬಾಕಿ ಆ ಪರಮಾತ್ಮ ಮ್ಯಾಗ ಯಕ್ಷಿಣಿ ಪರಮಾತ್ಮ ಮೋಹಗೊಂಡು ವಿವಾಹ ಆಗಬೇಕಂತ ಬಂದು ಪಾರ್ವತಿ ವೇಷ ಧರಿಸಿ ಬಂದು ಕುಂತಾಗ ಪಾರ್ವತಿ ಧ್ಯಾನಾಸಕ್ತನಾದ ಪರಮಾತ್ಮ ಕಣ್ಣ ತೆಗೆದು ನೋಡಿದಾಗ ಹೇಳ್ತಾನ, ನೀ ಯಕ್ಷಿಣಿ ಯಾಕೆ ಬಂದಿ ನನ್ನ ಹತ್ರ ಅಂತಂದು ತ್ರಿಶೂಲ ತಗೊಂಡು ಚುಚ್ತಾನಂತ. ತ್ರಿಶೂಲ ತಗೊಂಡು ಚುಚ್ಚಿದ್ದಕ್ಕ ಆಕಿ ಭೂಮಂಡಲಕ್ಕೆ ಬಂದು ಬಿದ್ದಾಗದ ಬೇನೆ ಗಿಡ ಆಗಿ ನಾಡ್ತಕ್ಕಂಥ. ಅವಾಗ ಹೇಳ್ತಾ ಆಷಾಢ ಮಾಸದಾಗ ಬೇನೆ ಗಿಡಕ್ಕೆ ಯಾರಾದ್ರೂ ಪೂಜೆ ಮಾಡ್ತಿದ್ರಪ್ಪ ಅಂದ್ರೆ ಶಿವನಿಗೆ ಸಮರ್ಪಣೆ ಆಗ್ತದೆ ಅಂತ ಹೇಳ್ತಾರೆ. ಅಂತ ಅವಿನಾಭಾವ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಆಡಿ ಬಾಬುವರು, ನಾವು ಇಬ್ರು ಹಚ್ತೀವಿ, ತಂದೆ ಮಗ ಹಚ್ತೀವಿ, ಅದಕ್ಕೆ ನೀರು ಯಾರು ಹಾಕಪ್ಪಾಗ ಗುರುಗಳ ನೀರು ಅದಕ್ಕೆ ಹಾಕಿದಾಗ ಜೀವಜನ ನೀರಿಗೆ ಆ ಗಿಡಕ್ಕೆ ಬಂದಾಗ ಹೆಮ್ಮರವಾಗಿ ಆಗ್ತೈತಿ ಅಂತೇಳಿ ವಿಚಾರ ಮಿಟ್ಟುವಂತ ಆಡಿ ಬಾಬುವರಿಗೆ ಅನೇಕ ಮಂದಿಗಳಿಂದ ಬಂದೂರಿ. ಆ ಬಂದಿದ್ದಕ್ಕೆ ಸ್ವಲ್ಪ ಬಂದ್ಕೊಳ್ಳಿ ಅಂದ್ರೆ ಒಂದು ಮಾತು, ಅಪ್ಪ ಸಾಕಂದ್ರೆ ಇದು ಸಣ್ಣದಾಗಂಗಿಲ್ರಿ ಅಂತಂದ್ರು. ಬಾಬಣ್ಣ ಬಾಂಬ್ ಅಣುಬಾಂಬ್ ಎಷ್ಟಿರ್ತೈತಿ ಅದು ಕಣ್ಣಿಗೆ ಕಾಣಂಗಿಲ್ಲ, ಕ್ರಿಯೆ ಎಷ್ಟು ಮಾಡ್ತೈತಿ ಆದ್ರೂ ಏನಾಗೈತೆ ಅಂದ್ರೆ ಇವತ್ತ ಇನ್ನ ಕಾರ್ಯನಿರತ ಪತ್ರಿಕಾ ಏನು ಭವನ ಚಾಲೂ ಮಾಡಿಲ್ಲ. ಆಲ್ರೆಡಿ ರಾಜ್ಯ ಸರ್ಕಾರದಿಂದ ಸಿದ್ದರಾಮಯ್ಯನವರು ಶುಭಾಶಯ ಕಳಿಸಿದಾರ, ಇನ್ನ ಚಾಲೂ ಮಾಡಿಲ್ಲ. ಆಡಿ ಬಾಬು ನೋಡ್ಬೋದು, ನಿಮ್ ಹಿಂದೆ ನಾವು ಇದ್ದೇವೆ. ಸರ್ಕಾರ ವತಿಯಿಂದ ಏನೋ ಜಾತಿ ಮತ ಭೇದ ಇಲ್ಲಾರ್ದ ಯಾವ ರೀತಿಯಾದ ಸ್ವಚ್ಛ ಹಸ್ತದಿಂದ ನಾವು ನಿಮ್ ಕಡೆ ಇದ್ದೀವಿ ಅಂತೇಳಿ ಪತ್ರ ಹಾಕಿದ ಬಳಿ ರಿಟರ್ನ್ ಪತ್ರ ಹಾಕಿ ಶುಭಾಶಯ ಕೋರಿರ್ತಕ್ಕಂಥ ಸಿದ್ದರಾಮಯ್ಯನವರು, ನಾವು ನಿಮಗೆ ಬೆಂಬಲ ಅದೀವಿ, ಸರ್ಕಾರ ಬೆಂಬಲ ಐತಿ ಅಂತೇಳಿ
ರಿಟರ್ನ್ ಪೋಸ್ಟ್ ಮಾಡಿದಾಗ ಅದು ಏನು ನೋಡ್ರಿ ತಾಳಿ ಅದು ಇವತ್ತ ಬಂದ ಪೋಸ್ಟ್ ಆಗಿದಾಗ ನಾ ಬಾಬುರಲ್ಲಿ ಗುರುಗಳ ಕಡೆ ಹೇಳಿಸ್ರಿ ಅಂತಂದಾಗ ಅವ್ರೇಂದ್ರ ಸಣ್ಣ ಗುರುಗಳು ನೀವು ಹೇಳಿದಾಗ ನಾ ಚಲೋ ಆಗ್ತೈತೆ ಅಂತೇಳಿ ನನ್ನ ಕಡೆಯಿಂದ ಹೇಳಿಸಿದ್ರು. ಇದನ್ನ ಮಾಡಬೇಕಾಗಿತ್ತಂದ್ರೆ ಇವ್ರ ಮ್ಯಾಗ ಒಂದಿಷ್ಟು ಮಂದಿ ಹಲ್ಲೆಗಳು ಮಾಡಿದ್ರು. ಹಲ್ಲೆಗಳು ಮಾಡಿದ್ರೆ ನ್ಯಾಯಾಂಗ ಇರ್ತಕ್ಕಂಥ ನ್ಯಾಯಾಂಗದ ಅಧಿಪತಿಗಳಂದ್ರೆ ಯಾರಪ್ಪ ಅಂದ್ರೆ ನ್ಯಾಯಾಧೀಶರು. ಆ ಅಧಿಪತಿಗಳಿಗೆ ತಿಳಿ ಹೇಳೋರು ಯಾರಪ್ಪ ಅಂದ್ರೆ ನಮ್ಮ ವಕೀಲರು. ನಮ್ಮ ಇಬ್ರು ವಕೀಲ ತೋಡಿಮಟ್ಟಿ ವಕೀಲರು, ಸರಿ ಹಣಿಗಿ ವಕೀಲರು. ನಾ ವಿಚಾರ ಮಾಡಿದ್ವಿ ಮಠದಷ್ಟ ರೊಕ್ಕ ತಗೊಂಡಿದ್ರು, ಅವರು ಉಳ್ಕಾದೆಲ್ಲ ರೊಕ್ಕ ತಗೋತಿರ್ಬೋದು ಅಂತ ತಿಳ್ಕೊಂಡಿದ್ದೆ. ಅವ್ರು ಏನಂದ್ರಪ್ಪ, ಬಾಬು ಏನು ವಿಚಾರ ಮಾಡ್ಬೇಡ, ಹಂಗ ಮಾಡ್ತೀವಿ ನಾವು ಅಂತೇಳಿ ಕೈನಿಂದ ರೊಕ್ಕ ಹಾಕಿ ಅವ್ರ ಮ್ಯಾಗ ಯಾರು ಅವ್ರ ಮ್ಯಾಗ ಅತಿಕ್ರಮಣ ಮಾಡಿದ್ರು ನ್ಯಾಯಾಂಗದಿಂದನೂ ಅವ್ರಿಗೆ ನಾ ರಕ್ಷಣೆ ಕೊಡ್ತೀನಿ ಅಂತೇಳಿ ನ್ಯಾಯಾಂಗದಿಂದನೂ ಬಾಬು ರಕ್ಷಣೆ ಕೊಡ್ತೀನಿ ಅಂತ ವಿಚಾರ ಇಟ್ಕೊಂಡು ತೋಡಿಮಟ್ಟಿ ವಕೀಲರು, ಅದೇ ರೀತಿಯಾಗಿಂತ ಸಲೀಂ ಹಣಿಗಿಯವರು, ಅದೇ ರೀತಿಯಾಗಿಂತ ರಾಜ್ಯ ಸರ್ಕಾರದಿಂದ ಆಯ್ತು, ವಕೀಲರ ಕಡೆಯಿಂದ ಆಯ್ತು, ಸಮಾಜ ಕಡೆಯಿಂದ ಆಯ್ತು, ಅವ್ರ ಹಿಂದೆ ಬೆನ್ನಿಗೆ ನಿಂತವ್ರು ಯಾರಪ್ಪ ಅಂದ್ರ ರಾಜು ಮನ್ನಿಕೇರಿ ಅವರು. ಅವರು ಸದ್ಯಕ್ಕ ಅವ್ರ ಹಿಂದೆ ನಿಂತು ನಾವದೀವಿ, ನೀವು ಮುಂದೆ ಹೋಗ್ರಿ, ಒಟ್ಟು ನಾವು ಹಿಂದೆ ಇರ್ತೀವಿ, ನೀವು ಮುಂದೆ ಹೋಗ್ರಿ, ಬೇರಾಗಿ ನಾವು ಇರ್ತೀವಿ, ಬೆಳೆಯಾಗಿ ನೀವು ಚಿಗಿರಿ, ಬೇರಾಗಿ ನಾವು ಇರ್ತೀವಿ, ಬೆಳೆಯಾಗಿ ನೀವು ಚಿಗಿರಿ ಅಂತೇಳಿ ಬಾಬು ಅವರಿಗೆ ಎಲ್ಲರೂ ಕೂಡಿ ಬಾಬು ಅವರಿಗೆ ಸಾಥ್ ಆದಾಗ ತುಂಬು ಫಲ ನೋಡಾಕ ಅನುಕೂಲ ಆಗ್ತೈತೆ ಅಂತ ಹೇಳ್ತಾ ನನ್ನ ಮಾತಿನ ವಾಕ್ಯತೆಯನ್ನ ನನ್ನ ಗುರುವಿನ ಪಾದಕ್ಕೆ ಅರ್ಪಣೆ ಮಾಡ್ತೀನಿ. ಓಂ ಶಾಂತಿ ಶಾಂತಿ. ಹಾಗೆ ಈಗ ನಮ್ಮ ಪೂಜ್ಯ ಕಸ್ತೂರಿ ಮಠದ ಶ್ರೀಗಳು ಎರಡು ಆಶೀರ್ವಾದ ಮಾಡಬೇಕಂತ ಕೇಳ್ಕೊತೀವಿ. ಇವತ್ತಿನ ಈ ಶುಭದಿನದಲ್ಲಿ ಕಾರ್ಯನಿರತ ಪತ್ರಕರ್ತರ ಭವನ ಜಿಲ್ಲಾ ಕಾರ್ಯಾಲಯ ಉದ್ಘಾಟನೆ ಜೊತೆಗೆ ಪತ್ರಿಕಾ ದಿನಾಚರಣೆಯನ್ನು ಇವತ್ತಿನ ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಆಶೀರ್ವಾದ ನಮ್ಮ ಸಹೋದರ ಹಿರಿಯ ಸಹೋದರ ಅಭಿನಂದನೆಗಳು. ಜೊತೆಗೆ ಈ ವೇದಿಕೆ ಮೇಲೆ ಅಧ್ಯಕ್ಷತೆ ವಹಿಸಿಕೊಂಡಂತಹ ಮಲ್ಲಿಕಾರ್ಜುನ ಮಂತ್ರಿಯವರೇ, ಕವಿಯವರೇ, ಮಲ್ಲಿಗೆಯವರೇ, ಅನಿಯವರೇ, ಎಲ್ಲ ಪತ್ರಕರ್ತರ ಪದಾಧಿಕಾರಿಗಳೇ, ಪ್ರೇಕ್ಷಕರೇ, ನಾವು ಹೊರಟಿದ್ದೇವೆ, ನಮಗೂ ಹೊರಟಿಲ್ಲ. ಇವತ್ತಿನ ಈ ಸಂದರ್ಭದಲ್ಲಿ ಪ್ರಥಮದಲ್ಲಿ ನಮ್ಮ ಉತ್ತರಾಧಿಕಾರಿ ಹೇಳುವಂತೆ ಬೇರೆ ಗಿಡಕ್ಕೆ ತಂಗಿ ಮುಖ ಹಚ್ಚಿದರು, ನಾವೆಲ್ಲ ನೀರು ಇರೋದಿಲ್ಲ. ಬೇರೆ ಗಿಡ ಅದು ಅವರ ಪುರಾಣ ಕಥೆಯನ್ನು ನಾವು ಹೇಳಿದ್ರು. ನಾವು ಸ್ವಲ್ಪ ವಾಸ್ತವಿಕವಾಗಿ ಬೇರೆ ಗಿಡ ಅಂದರೆ ವಿಷ, ಕಹಿಯನ್ನು ಯಾರು ಮಾಡಬಹುದು. ಈ ಪತ್ರಕರ್ತರ ಕಾರ್ಯನ ಕಹಿಯಾಗಿರ್ತಾರೆ. ಅದನ್ನು ಅಳವಡಿಸಿಕೊಂಡಾಗ ಅದರಿಂದ ಆರೋಗ್ಯ ಉಂಟಾಗ್ತದೆ, ಅದು ಮೊದಲು ಮುಖ್ಯ. ಪತ್ರಕರ್ತರ ಲೇಖನಿ ಬಹಳ ಕಠಿಣ ಶಬ್ದಗಳನ್ನು ಬರೀತದೆ. ಆದ್ರೆ ಅದರ ತಿರುಳೇನಂದ್ರೆ ಒಳಗಿನ ಅಂಶ ಏನಂದ್ರೆ ಒಳಗಿರುವಂತಹ ಹೊಲಸನ್ನ ಸ್ವಚ್ಛ ಮಾಡ್ತೇವೆ ನೋಡಿ. ಈಗೆಲ್ಲ ಹಾಲ್ತಿಗೆ ಫ್ರೆಶ್ ಓಪನ್ ಮಾಡ್ತೀವಿ, ಏನೇನೋ ಮಾಡ್ತಾರೆ. ಆದರೆ ಮೊದಲ ಬೇರೆ ಕಡ್ಡಿ ಹಲ್ಲು ತಿಕ್ತದೆ. ಬೇರೆ ಕಡ್ಡಿ ಹಲ್ಲು ತಿಕ್ಕಿದಾಗ ಅದು ಶುಭ್ರ ಆಗ್ತವೆ, ಜೊತೆಗೆ ಆರೋಗ್ಯ ಬರ್ತದೆ. ಇಂಥ ಆ ಬೇವಿನ ಗಿಡಕ್ಕೆ ನೀರು ಎರೆಯೋದು ಅದು ಕೂಡ ಮುಂದೆ ಅದರ ಕಾಯಿ ಸೋಪ್ ಸಾಬೂನು ಉಪಯೋಗ ಮಾಡ್ತಾರೆ, ಬಟ್ಟೆ ಹಚ್ಚಾಕೋ ಬರ್ತದೆ, ಮೈಗೆ ಹಚ್ಕೊಳ್ಳೋದು ಬರ್ತದೆ. ಅದು ಉಪಯೋಗ ಸಾಕಷ್ಟು ಇದೆ. ಅಂತ ಈ ಪತ್ರಕರ್ತರ ದಿನಾಚರಣೆ ಅಥವಾ ಈ ಉದ್ಘಾಟನೆ ದಿವಸ ಮೊದಲು
ಕುಡಿಯುವ ನೀರಿಗೆ ನೀರೇರುವುದು ಅದು ಧರ್ಮದ ಹಾಗೆ ಎಂದುಕೊಂಡು ಆಶಿಸುತ್ತಾ ಈ ವೇದಿಕೆಯಲ್ಲಿ ಸಾಕಷ್ಟು ಜನರು ಮಾತಾಡಿದರು. ನಮ್ಮ ಬಗೆಯವರು ಬೆಳಗಾವಿಯವರು ಮಾತಾಡಿದರು, ಭಾಷಣ ಮಾತಾಡಿದರು. ನಿರಂತರವಾಗಿ ತಮ್ಮ ಪತ್ರಿಕೆಯ ರಂಗದ ಎಲ್ಲ ವಿಷಯಗಳನ್ನು ಅವ್ರು ಹೇಳಿದರು. ಅದು ಯಾರಿಗೆ ಏನು ಮುಟ್ತದೋ ಅವರು ಮುಟ್ಟಿದರು. ಜೊತೆಗೆ ನಮ್ಮ ಮನೆ ಗಿಳಿಯವರು ಭಾಷಣ ಮಾತಾಡಿದರು. ವಿಷಯಗಳ ಹೆಣೆಗೆ ಭಾಷಣ ಇದ್ದು ನಮಗೂ ಸಂತೋಷ ಆಯಿತು. ಯಾಕಂದ್ರೆ ಸಾಕಷ್ಟು ಬಂದಾಗ ಕೂಡ ನಾನು ಮಾತಾಡಿದ್ದಿಲ್ಲ. ಬೆಳಗನ್ನು ಮಾಡಿದ್ದು ಅವ್ರು ಕೂಡ ನಿಂತ್ಕೊಂಡು ತಪ್ಪಿಕೊಂಡು ಹೋಗಿದ್ರು. ಇವತ್ತಿನ ದಿವಸ ನಾನು ಪತ್ರಕರ್ತನಾಗಿ ನ್ಯಾಯವಾದಿಯಾಗಿ ಈ ಸಭೆಯಲ್ಲಿ ಮಾತಾಡಿದ್ದು ಸ್ಫೂರ್ತಿಯಾಗಿದೆ. ಜೊತೆಗೆ ಈ ಪತ್ರಕರ್ತರ ಏನಲ್ಲ, ಇವರು ಲೇಖನಿಯನ್ನ ಹರಿತ ಮಾಡಿಕೊಂಡು ಸಮಾಜದಲ್ಲಿ ಇರುವಂತಹ ನಾವು ತಿಂತೀವಿ, ನಾವು ಬೋಧನೆ ತಿಂತೀವಿ, ನೀವು ಲೇಖನಿಯಿಂದ ತಿದ್ದಬೇಕು ಅಂತ ತಿಳ್ಕೊಂಡು ನಮ್ಮ ಆಶಯ. ನಾವು ಧರ್ಮ ಪ್ರಸಾರದಲ್ಲಿ ಸಮಾಜವನ್ನ ತಿದ್ದುವ ಕಾರ್ಯವನ್ನು ಸಾಕಷ್ಟು ಮಾಡ್ತೀವಿ. ಪತ್ರಕರ್ತರು ಕೂಡ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಮುಂದೆ ಮಾಡಬೇಕು. ಕೋರಿಗಳನ್ನು ತಿದ್ದಬೇಕಾಗ್ತದೆ. ಅಂದಾಗ ಆ ಪತ್ರಿಕೆ ಜನಮಾನಸದಲ್ಲಿ ಉಳಿದು ಬರ್ತವೆ. ಅಂತಹ ಕಾರ್ಯ ಎಲ್ಲರೂ ಮಾಡಿ ಅಂತ ತಿಳ್ಕೊಂಡು ನಿಮಗೆ ವಿಶೇಷವಾಗಿ ಆಶೀರ್ವಾದ ರೂಪವಾಗಿ. ಜೊತೆಗೆ ನೋಡ್ರಿ, ವಿಷ್ಣುನ ಅವತಾರ ಅಥವಾ ದಶಾವತಾರ, ಹತ್ತಾವತಾರ. ಇವಾಗ ಬಾಬು ಅವರ ಹೆಸರು ಚಾಲು ಆದ ಮೊದಲೇ ಒಂದು ಎರಡು ಕಾರ್ಯ 14-18 ಅವತಾರ ಆಗ್ಯಾವ. ಅದು ಎಲ್ಲಾ ರಂಗದಲ್ಲಿಯೂ ಕೂಡ ತನ್ನ ಪಾತ್ರವನ್ನ ಬಿಂಬಿಸಿ ಜನಮಾನಸದಲ್ಲಿ ಒಬ್ಬ ಮನುಷ್ಯ ಅದನ್ನ, ಒಬ್ಬ ಬಾಬು ಅದನ್ನ, ಒಬ್ಬ ಹೆಬ್ಬಳ್ಳಿಯಾಚಾರ್ಯ ಶಿಷ್ಯ ಅದನ್ನ, ಸೇವಕ ಅದನ್ನ ಅಂತ ತೋರ್ತಾರಲ್ಲ. ಯಾರು ನಮ್ಗೆ ಹೆಚ್ಚ ನಮ್ಮೆ ಹೆಮ್ಮೆ ಹೆಮ್ಮೆ. ನಾವೇ ಅಂತೀವಿ ನಮ್ಮ ಶಿಷ್ಯ, ನಮ್ಮ ಭಕ್ತ ಈಗ ಎತ್ತರ ಬಂದಪ್ಪ ಅನ್ನೋದು ನಾವು ದೊಡ್ಡ ಹೆಮ್ಮೆ. ಅಂತ ಕಾರ್ಯವನ್ನು ಮಾಡಕ್ಕೆ ಇನ್ನೂ ಅವ್ರಿಗೆ ಆಶೀರ್ವಾದ ಕೊಡೋಣ, ಹೆಚ್ಚಿನ ಶಕ್ತಿ ತುಂಬೋಣ. ಇನ್ನು ನಾವು ಬೇರೆ ಬೇರೆ ವಿಷಯ ಮಾತಾಡಬೇಕಾಗಿತ್ತು, ಸಮಯ ಭಾಳ ಆಗ್ತಾ ಬಂತು. ಇಲ್ಲಿ ಮತ್ತೊಮ್ಮೆ ಈ ಪತ್ರಕರ್ತರಲ್ಲಿ ಹಮ್ಮಿಕೊಂಡಾಗ ನಾವು ಒಂದು ವಿಷಯಗಳ ತಿಳಿಸೋಣ ಅಂತ ಹೇಳ್ತಾ ಈ ಕಾರ್ಯ ಮಾಡಿದ್ದು ಭಾಳ ಸಂತೋಷ ಆಗಿದೆ. ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಎಲ್ಲರಿಗೂ ಆ ದಯಾಘರಾದ ಪಾರ್ವತಿ ಪರಮೇಶ್ವರರು ಆಯುಷ್ಯ ಆರೋಗ್ಯ ಕೊಟ್ಟು ರಕ್ಷಣೆ ಮಾಡಿ ಅಂತ ಹೇಳ್ತಾ ಈ ಆಶೀರ್ವಾದ ರಾಮಕೋಣ ಶುಭ ಆಗ್ತದೆ. ಹಾಗೆ ನಮ್ಮ ನ್ಯಾಯವಾದಿಗಳು ಸಾಕಷ್ಟು ಒತ್ತಡಗಳು ಕೂಡ ಬಂಗಾಳಿಗೆ ಒಂದು ನಾನು ಸರಿ ಕಲ್ತೇನೆ. ಏನಾರ ಒಂದು 2 ಮಾತು ತಪ್ಪಾದ್ರೆ ಕ್ಷಮಾ ಮಾಡಬೇಕು. ಈಗ ಏನಾರ ಮಾತಾಡಕ್ಕೆ ಹೋಗ್ತೀನಿ, ಅದು ಎಲ್ಲಿಗಾರ ಬಂದು ಅದಕ್ಕೆ ಏನೋ ತಪ್ಪಾದ್ರೂ ಕ್ಷಮಾ ಮಾಡಿ. ಮಗನೊಂದು ಹಡದೆ ನಮ್ಮ ಮನೆಗೆ ಮಗ ಆಗಲಿಲ್ಲ, ಜಗತ್ತಿಗೆ ಬೇಕಾದ ಮಗ ಅಂತ ಸಿದ್ಧಾರೂಢ ತಾಯಿ ಬೀಸಕಲ್ಲ ಹಾಕಿದ್ರು. ಸಿದ್ಧಾರೂಢ ತಾಯಿ ಬೀಸಕಲ್ಲಾಗ ಮಗನೊಂದು ಹಡದೇನಲ್ಲ, ಮನೆಗೆ ಮಗ ಆಗಲಿಲ್ಲ, ದೇಶಕ್ಕೆ ಬೇಕಾದ ಮಗ ಅನ್ನೋಲ್ಲ ತಾಯಿ ಅಂತ ಹಾಕಿದ್ರು.
ಗೌರಿನ ಬಿಟ್ಟಿರಲ್ಲ. ಹಾಗೆ ಇವತ್ತಿನ ದಿವಸ ಈ ಒಂದು ಶುಭ ಸಂದೇಶ ಪತ್ರಕರ್ತರ ಒಂದು ಏನು ಧ್ವನಿ ಹೆಚ್ಚಿನ ಇವತ್ತ ನೀವೆಲ್ಲರೂ ಅತಿ ಪ್ರೀತಿಯಿಂದ ನಮ್ಮ ಮಗನ ಸರಿ ಇದ್ದಂತಹ ಹಿರಿಯ ಮಗನಾಗಿ ನಿಂತಿದ್ದಂತಹ ಅಡಿ ಬಾಬು ಇವತ್ತಿನಿಂದ ಈ ಒಂದು ಮಟ್ಟದ ಜಿಲ್ಲಾ ಒಂದು ಸ್ಥಾನಕ್ಕೆ ಪತ್ರಕರ್ತರಲ್ಲಿ ಅಧ್ಯಕ್ಷನಾದಕ್ಕೆ ನನಗೆ ತುಂಬಾ ಬಹಳ ಸಂತೋಷ ಆಗಿದೆ. ಅದು ನಿಮ್ಮೆಲ್ಲರ ಪ್ರೀತಿ, ಗುರುವಿನ ಆಶೀರ್ವಾದ, ದೇವರ ಆಶೀರ್ವಾದ. ಹಿಂಗ ಹುಟ್ಟಿದಂದ್ರಿಂದ ಯಾವ ರೀತಿಯೊಳಗೆ ಜನಪ್ರೇಮಿಯಾಗಿ ನಿಮ್ಮೆಲ್ಲರ ಒಂದು ಪ್ರೀತಿಯ ಒಂದು ವಸ್ತುವಾಗಿ ಹಂತ ಹಂತವಾಗಿ ಬೆಳೆದ, ಅದರಿಂದ ಜಗತ್ತಿನೊಳಗೆ, ದೇಶದೊಳಗೆ, ಕರ್ನಾಟಕದೊಳಗೆ ಒಂದು ಹೆಸರಾಗಿ ನಿಂತ ನಮ್ಮ ಮಗನ ಒಂದು ಪ್ರೀತಿ ನಮಗೆ ಅಗದಿ ಇವತ್ತಿನ ದಿವಸ ಪತ್ರಕರ್ತರ ಒಂದು ಜಿಲ್ಲಾಧ್ಯಕ್ಷನಾದಂತೆ ದೊಡ್ಡಲಾಲ್ ಸಾಹೇಬರಿ ದೇವರಾಗಿ ನನ್ನ ಹೃದಯ ತುಂಬಿ ಹೇಳ್ತೀನಿ. ಅವ ಇನ್ನೂ ಉತ್ತರೋತ್ತರವಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಅಧಿಕಾರಿಗಳ ಆಶೀರ್ವಾದದಿಂದ, ನೀವೆಲ್ಲರೂ ನಮ್ಮ ಮಗನ ಬೆಣ್ಣಿಂದ ಬೆಣ್ಣದವಾಗಿ ನಿಂತು ಅವನು ಇನ್ನೂ ದೊಡ್ಡವರನ್ನು ಮಾಡ್ತೀನಿ ನಮ್ಮ ಮಗನ ನಾನು ನಂಬಿಕೆ ಮಾಡ್ತೀನಿ. ಆರ್ಡಿ ಬಾಬು ಅಲ್ಲ, ನಿಮ್ಮೆಲ್ಲರ ಒಂದು ಶಕ್ತಿ, ನೀವು ತಯಾರು ಮಾಡುವಂತಹ ಶಕ್ತಿ ಅದು. ನೀವು ಯಾವ ರೀತಿ ಅವನ್ನ ಕಾಯ್ಕೊಂಡು ಪ್ರೋತ್ಸಾಹ ಕೊಟ್ಟು ನೀವು ಅವನ್ನ ಒಳ್ಳೆಯ ಒಂದು ಕೆಲಸಕ್ಕೆ ಹಚ್ಚಿ ಈ ಬಾಗಲಕೋಟೆ ಜಿಲ್ಲೆಯ ಹೆಸರು ತರುವಂತಹ ಮಗನಾಗಿ ಬೆಳೆಸ್ರಿ ಅಂದ್ರೆ ಅದು ನಿಮಗೆ ಬಿಟ್ಟದ್ದು. ಆದ್ರೆ ನೀವು ಅವರ ಕೈಗೊಳ್ಳಬೇಡ್ರಿ. ನಮ್ಮ ಮಗನ ಜೊತೆ ಎಲ್ಲರೂ ವಕೀಲರಾಗಲಿ, ನಮ್ಮ ರಾಜು ಮಣ್ಣಿಗೆರೆಯವರಾಗಲಿ, ಅಧಿಕಾರಿಗಳಾಗಲಿ, ನಮ್ಮ ಗುರುಗಳಾಗಲಿ, ಇಂಥ ಒಂದು ದೊಡ್ಡ ಶಕ್ತಿಗಳು ನಮ್ಮ ಮಗ ಪ್ರೀತಿ ಕಾಯ್ಕೊಂಡು ನಿಮ್ಮೆಲ್ಲರ ಧ್ವನಿಯಾಗಿ ನಿಂತು ಈ ಬಾಗಲಕೋಟೆಯ ಒಂದು ಧ್ವನಿಯಾಗಿ ಬೆಳೆಯಕ್ಕೆ ಅಂದ್ರೆ ಅದು ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಶಕ್ತಿ. ನೀವೇ ಧ್ವನಿ, ಬಾಗಲಕೋಟೆಯ ಧ್ವನಿ ನಿಮ್ಮೆಲ್ಲರ ಗೆಳೆಯರ ಬಳಗ, ಅಧಿಕಾರಿಗಳ ಬಳಗ ಮತ್ತು ಗುರುವಿನ ಒಂದು ಆಶೀರ್ವಾದ, ದೊಡ್ಡಲಾಲ್ ಸಾಹೇಬರ ಆಶೀರ್ವಾದ ನಮ್ಮ ಮಗನಿಗೆ ಸದಾ ಇರಲಿ. ಅವನ ಆರೋಗ್ಯ ಕೊಡಲಿ, ಅವನ ಸಂಸಾರದೊಳಗೆ ಯಾವಾಗಲೂ ಸುಖಿಯಾಗಿ ಇರಲಿ, ಬಂಧು ಪ್ರೇಮಿ ಆಗಲಿ, ಬಳಗದ ಪ್ರೇಮಿ ಆಗಲಿ, ನಮ್ಮ ಜಗತ್ತಿನ ಪ್ರೀತಿಯ ಮಗನಾಗಿ ನಮ್ಮ ಮಗ ಬೆಳೆದ ನಾನು ಇವತ್ತು ದಿವಸ ನನ್ನ ಅಡಿ ಬಾಬುರವರಿಗೆ ಆಶೀರ್ವಾದ ಕೊಡ್ತೀನಿ. ಬಂಧುಗಳೇ, ಯಾವಾಗಲೂ ಸತ್ಯ ಹೋರಾಟಕ್ಕೆಲ್ಲ ಹೊರತಾಗಿ ಸುಳ್ಳಿಗೆ ಹೋರಾಟ. ಸುಳ್ಳು ಒಮ್ಮೆಲ್ಲೊಮ್ಮೆ ಅದು ಸಾಯ್ತದೆ, ಸತ್ಯ ಒಮ್ಮೆಲ್ಲೊಮ್ಮೆ ಅದು ಉಳಿದಕ್ಕೆ ಭೂಮಿ ಮೇಲೆ ಅದು ಗೆದ್ದಿದೆ. ಆದ್ರೆ ಸತ್ಯಕ್ಕೆ ಕಷ್ಟ ಬರುವುದು ಸಾಕಷ್ಟು. ಸತ್ಯ ಪರೀಕ್ಷೆ ಮಾಡಿ ನಡೀಬಹುದು ಜಗತ್ತಿನೊಳಗೆ. ಆ ಸತ್ಯಕ್ಕೆ ಒಮ್ಮೆಲ್ಲೊಮ್ಮೆ ಜಯ. ಅದು ಸುಳ್ಳಿಗೆ ಪ್ರತಿ ಸುಖ, ತುರ್ತು ಸುಖ ಮಾಡಕ್ಕೆ ಸುಳ್ಳಿಗೆ, ತುರ್ತು ಸುಖ ಮಾಡಕ್ಕೆ ಸುಳ್ಳಿಗೆ. ಆದ್ರೆ ಸತ್ಯಕ್ಕೆ ಮಾತ್ರ ಕೊನೆಗೊಂದು ಟೈಮಿಗೆ ಅದರದ್ದೇ ದೋಷಾಗಿರ್ತದೆ, ಅದರ ಸತ್ಯದ ನಿಶಾನೆ ಹಾಕುತ್ತೆ. ಅದಕ್ಕೆ ಸತ್ಯಮೇವ ಜಯತೆ ಅಂತ. ಅದು ಬಸವಣ್ಣವರು ಸತ್ಯಕ್ಕಾಗಿ ಹೋರಾಡಿದರು. ಸತ್ಯಕ್ಕಾಗಿ ಹೋರಾಡಿ ಜಗತ್ತಿನೊಳಗೆ ಸತ್ಯವಂತರಾಗಿ ಜಗಜ್ಯೋತಿಯಾಗಿ ಬೆಳೆದಿದ್ದರು. ಹಾಗೆ ನಾನು ನೀವೆಲ್ಲರೂ ಪತ್ರಕರ್ತರಾಗಲಿ, ನಮ್ಮ ಮಗನಾಗಲಿ, ಎಲ್ಲರೂ ಸತ್ಯ ಎತ್ತಿಡಲ್ಲ ಹೊರತಾಗಿ ಸುಳ್ಳು ಎತ್ತಿಡಿಬೇಡ ಅಂತ ಹೇಳ್ತೀನಿ. ನಾನು ಯಾರು ಮಾತನಾಡ್ತೀನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ